ಇವಾಗ ಅವರೆಲ್ಲ 35 ಇಂಜೆಕ್ಷನ್ ಕೊಟ್ಟು ಎಗ್ಗು ನಿಮಗೆ ಜಾಸ್ತಿ ಬರುತ್ತೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧಿ ಸ್ವಲ್ಪ ಕೇಳಿಸುತ್ತಾ? ಕೇಳಿಸ್ತಾ ಇದೆ ಸರ್. ಓಕೆ ಓಕೆ ಕೇಳಿಸ್ತಾ ಇದೆ. ಓಕೆ. ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರುತ್ಮಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶಕುತಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಫೋರ್ತ್ ಕ್ಲಾಸಲ್ಲಿ ಎಲ್ಲಿ ನಿಲ್ಲಿಸಿದ್ದೆ? ಸುರೇಶ ಶರಣಂ ಶರ್ಮಾ ವಿಶ್ರೇತ ಪ್ರಜಾಭವ ಅದಾಯ್ತು ಅನ್ಸುತ್ತೆ. ಅದು ಎಲ್ಲ ವ್ಯಾಖ್ಯಾನ ಆಗಿರ್ಬೇಕಲ್ವ? ಅದು ನನಗೆ ಜ್ಞಾಪಕ ಇಲ್ಲ. ಎಲ್ಲ ವ್ಯಾಖ್ಯಾನ ಹೇಳಿದ್ನು ಅಂತ ಹೇಳ್ದಂಗೆ ಜ್ಞಾಪಕ. ಒಂದ್ಸಲ ನೋಡ್ತೀನಿ. ಆಗಿದೆಯಾ? ಓಕೆ ಓಕೆ. ಅಜಸ್ ಈಗ ಮುಂದಕ್ಕೆ ಹೋಗೋಣ. ಇದು ಅಜಸ್ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾಕಪಿರಮೇಯಾತ್ಮ ಸರ್ವಯೋಗ ವಿನಿಶ್ರಿತಃ. ಇದು 24ನೇ ಶ್ಲೋಕ. ಇದು ಇದರಲ್ಲಿ ಅಜಃ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿ ಅಚ್ಯುತಃ ವೃಷಾಕಪಿ ಅಮೇಯಾತ್ಮ ಸರ್ವಯೋಗ ವಿನಿಶ್ಚಿತಃ. ಒಟ್ಟು 9 ನಾಮಗಳು ಇದರಲ್ಲಿ ಬರುತ್ತೆ. ಇದರಲ್ಲೇ ಈಗ 100ನೇ ಇದು ಮೊದಲನೇ 100 ನಾಮಗಳು ಇದರಲ್ಲಿ ಈ ಶ್ಲೋಕದಲ್ಲಿ ಮುಗಿಯುತ್ತೆ, ಮಧ್ಯದಲ್ಲಿ ಮುಗಿಯುತ್ತೆ. ಅದು ಸ್ವಲ್ಪ ನಮಗೆ ಶಂಕರರಿಗೆ ಅವರಿಗೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ಅದು ನೋಡೋಣ. ಅದು ಓಂ ಮೊದಲು ಅಜಃ ಅಂದ್ರೆ ಅಜಾಯ ನಮಃ. ಅಂದ್ರೆ ಅಜಃ ಅಂದ್ರೆ ಹುಟ್ಟಿಲ್ದವನು ಅಂತ, ಯಾರಿಗೆ ಜನ್ಮ ಇಲ್ಲ ಹುಟ್ಟಿದ್ವು ಅಂತ ಮೇಲಿನ ಅರ್ಥ. ಅದು ಅದರಲ್ಲಿ ಕೆಲವು ವಿಶೇಷ ಅರ್ಥಗಳು ಮಾಡ್ತಾರೆ. ತೇಷಾಂ ಸ್ವಪ್ರಾಪ್ತಿ ಪರಿಪಂಥಿ ಸರ್ವಂ ಸ್ವಯಮೇವ ಕ್ಷಿಪತಿ ಇತಿ ಅಜಃ ಅಂದ್ರೆ ಅವನು ಹಿಂದಿನ ಇದರಲ್ಲಿ ಭಗವಂತನ ಪಡ್ಕೊಳ್ಳೋಕ್ಕೆ ಏನಾಗುತ್ತೆ ಎಲ್ಲ ಪಡ್ತಾನೆ ಅಂತ ಹೇಳಿದ್ರಲ್ಲ, ಅಂಥವರು ಭಗವಂತನ ಪಡ್ಕೊಳ್ಳೋದಕ್ಕೆ ಏನಾದ್ರೂ ವಿರೋಧಗಳಿದ್ರೆ, ಅಂದ್ರೆ ಭಕ್ತಿಯೋಗವೇ ಆಗಲಿ ಶರಣಾಗತಿ ಆಗಲಿ ಪ್ರಪತ್ತಿ ಕ್ಷಣಕಾಲದಲ್ಲಿ ಆಗೋಗ್ಬಿಡುತ್ತೆ. ಆದ್ರೆ ಅದು ಮಾಡ್ಕೊಳ್ಳೋವರೆಗೂ ಅನೇಕ ವಿಘ್ನಗಳು ಬರುತ್ತೆ. ಅಂದ್ರೆ ಒಂದ್ಸಲ ನಾವು ಮಾಡ್ಕೋಬೇಕು ಅಂತ ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಮಾಡ್ಕೊಂಡಿದ್ದ ಸಮಯದಿಂದ ಶರಣಾಗತಿ ಮಾಡೋವರೆಗೂ ಅನೇಕ ವಿಘ್ನಗಳು ಬರುತ್ತೆ. ಭಕ್ತಿಯೋಗದಲ್ಲಿ ಕೇಳೋದೇ ಬೇಡ, ಯಾಕೆಂದ್ರೆ ಅದು ಕಾಲಾಂತರ್ಗತ ಹೋಗೋದ್ರೆ ತುಂಬಾ ವಿಘ್ನಗಳು ಬರುತ್ತೆ. ಅದರಲ್ಲಿ ಅದಕ್ಕೆ ಭಕ್ತಿಯೋಗ ಮಾಡಬೇಕಾದ್ರೂ ಆ ವಿಘ್ನಗಳನ್ನು ಹೋಗೋದಕ್ಕೂ ಒಂದು ಶರಣಾಗತಿ ಮಾಡ್ಕೋಬೇಕು ಅವ್ರಿಗೆ. ಅವಾಗ ಅದನ್ನ ಹೇಳ್ತಾರೆ, ಯಾರು ಅವನಿಗೆ ಈ ತರ ಭಗವಂತನ ಪಡೆಯೋದ್ರಲ್ಲಿ ಏನೇನು ವಿರೋಧಗಳು ಬರುತ್ತೋ ಆ ವಿರೋಧಗಳನ್ನ ಅವನು ನಿವಾರಿಸೋದ್ರಿಂದ ಅಜಹ ಅಂತ. ಹೇಗಪ್ಪ ಅಂದ್ರೆ ಅಜ ಅಂದ್ರೆ ಗತಿ ಕ್ಷೇಪಣಯೋಹ ಅಂತ ಒಂದು ಅಜ ಅನ್ನೋದು ಧಾತುವಿಗೆ ಗತಿ ಕ್ಷೇಪಣಯೋ, ಗತಿ ಅಂತಾನು ಇದೆ, ಕ್ಷೇಪಣ ಅಂತ ನಿವಾರಣೆ ಅಂತಾನು ಇದೆ. ಅದಕ್ಕೆ ಅಂದ್ರೆ ಯಾರು ಅವನನ್ನು ಹೊಂದಬೇಕು ಅನ್ನೋ ಒಂದು ಗತಿ, ಅದಕ್ಕೆ ಬರುವಂತ ವಿರೋಧ, ಅದನ್ನ ನಿವಾರಣೆ ಮಾಡೋದ್ರಿಂದಲೂ ಅವನು ಅಜಹ ಅಂತ
ಅವ್ನಿಗೆ ಹೇಳ್ತಾರೆ ಅವನಿಗೆ. ಅದಕ್ಕೆ ಹೇಳ್ತಾರೆ ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅಂತ ಭಗವಂತ ಗೀತೆನಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅವನು. ಅದನ್ನ ಇದ್ರಲ್ಲಿ ತೋರಿಸ್ಕೊಳ್ತಾರೆ. ಅಂದ್ರೆ ಯಾರು ನನಗೆ ನನ್ನ ಯಾರು ಭಕ್ತರಿದವರಿಗೆ ಅನುಕಂಪ ಏವಾನುಕಂಪಾರ್ಥಂ ಅವರಿಗೆ ಅನುಕಂಪದಿಂದ ನಾನು ಮಾಡ್ತೀನಿ, ಅವರ ಅಜ್ಞಾನವನ್ನ ಹೋಗ್ಲಾಡಿಸ್ತೀನಿ ಮೊದಲು. ಅದು ನಮಗೆ ತಡೆ ಯಾವುದು ಅಂದ್ರೆ ಅದೇ ವಿರೋಧಗಳು ಅಂದ್ರೆ ನಮ್ಮಲ್ಲೇ ಇದೆ ವಿರೋಧಗಳು. ಭಗವಂತನ ಪಡಿಬೇಕು ಅಂತ ಅನ್ಕೊಂಡ್ರು ನಮ್ಮಲ್ಲಿರುವ ಅಜ್ಞಾನದಿಂದ ತಡೆ ಬರುತ್ತೆ ಅದು. ಅದನ್ನ ಅವರ ಅಜ್ಞಾನವನ್ನು ಮೊದಲನ್ನು ಹೋಗ್ಲಾಡಿಸ್ತೇನೆ ಅಂತ ಭಗವಂತ ಹೇಳ್ತಾರೆ. ಆ ಕತ್ತಲನ್ನು ಹೋಗ್ಲಾಡಿಸ್ದಾನ ಅಂದ್ರೆ ಆ ಕತ್ತಲನ್ನ ನಾಶಯಾಮಿ ಆತ್ಮಭಾವಸ್ತು, ಆ ಕತ್ತಲನ್ನ ನಾಶ ಮಾಡ್ತೇನೆ. ಯಾಕೆಂದ್ರೆ ಅದನ್ನ ಹೇಗೆಂದ್ರೆ ಜ್ಞಾನದೀಪೇನ ಭಾಸ್ವತ ಅಂತ ಅಂದ್ರೆ ಆ ಜ್ಞಾನ ದೀಪದಿಂದ ಅವರಿಗೆ ಬೆಳಕನ್ನ ತೋರಿಸ್ತೇನೆ, ದಾರಿಯನ್ನ ತೋರಿಸ್ತೇನೆ, ಗತಿಯನ್ನ ತೋರಿಸ್ತೇನೆ ಅಂತ ಭಗವಂತ ಹೇಳಿದಾನೆ. ಅದರಿಂದ ಅಜಹ ಅನ್ಬಿಟ್ಟು ಅಂತ ಮೇಲ್ನೋಟಕ್ಕೆ ನಮ್ಗೆ ಅಜ ಅಂದ್ರೆ ಹುಟ್ಟಿಲ್ಲ ಅನ್ನೋದು ಸಾಧಾರಣವಾಗಿ ಎಲ್ಲರೂ ಹೇಳುವಂತದ್ದು. ಅದು ಇದೊಂದು ವಿಶೇಷವಾದ ಅರ್ಥವನ್ನ ಮಾಡಿದ್ದಾರೆ. ಇದು ಕಡೆಗೆ ಜನ್ಮವಿಲ್ಲದು ಅನ್ನೋದು ಇನ್ನೊಂದು ಅಜ, ಅದನ್ನು ಹೇಳ್ತಾರೆ, ಅದು ಆಗಿದೆ ಇದರಲ್ಲಿ. ಆಮೇಲೆ ಭಗವಂತ ಇದರಲ್ಲೂ ಅಷ್ಟೇ ಭಗವದ್ಗೀತೆಯಲ್ಲಿ ಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಚ್ಛಾಮ, ಅದೇ ಸರ್ವ ಪಾಪೇಭ್ಯೋ ಮೋಕ್ಷ ಇಚ್ಛಾಮಿ ಮಾಶುಜ ಅಂದ್ರೆ ಎಲ್ಲ ನಿನ್ನ ಪಾಪಗಳನ್ನು ಹೋಗ್ಲಾಡಿಸಿ ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಆ ಹೋಗ್ಲಾಡಿಸೋದಿಲ್ಲ ನಮ್ಮ ತಡೆ, ಅದನ್ನು ಮೋಕ್ಷಕ್ಕೆ ಬೇಕಾದ ತಡೆ ಪಾಪಗಳು. ಆ ಪಾಪ ಅಂದ್ರೆ ಪಾಪ ಪುಣ್ಯ ಎರಡುವೆ, ಅದನ್ನ ಹೋಗ್ಲಾಡಿಸಿ ನಾನು ಕೊಡ್ತೀನಿ ಅಂತ ಹೇಳುವುದರಿಂದ ಅಜಹ ಅನ್ನೋದು ಇದ್ರಲ್ಲಿ ಹೊಂದುತ್ತೆ ಅಂತ ಇವ್ರು ಹಾಕ್ತಾರೆ. ಅದರಲ್ಲಿ ನಿರುಕ್ತಿನ ಅದು ಹೇಳ್ತಾರೆ. ಪ್ರತ್ಯರ್ಥಿನಃ ಸ್ವಸಂಪ್ರಾತೌ ಪ್ರಜಾನಾಂ ಕ್ಷಿಪತಿ ಇತಿ ಅಜಃ ಅಂದ್ರೆ ಪ್ರಜಾನಾಂ ಸ್ವಸಂಪ್ರಾಪ್ತವು ಭಗವಂತನ ಪಡೆಯೋದಕ್ಕೆ ಜನಗಳಿಂದ ಏನೇನು ಪ್ರತ್ಯರ್ಥಿನ ಅಂದ್ರೆ ವಿಘ್ನಗಳು ಬರುತ್ತೋ ಅದೆಲ್ಲವನ್ನೂ ಸಹ ಕ್ಷಿಪತಿ ಅದನ್ನ ಹೋಗಾಡಿಸ್ತಾನೆ. ಅದರಿಂದ ಅವನು ಅಜಹ ಅಂತ ಹೇಳಿದ್ರು. ಕಡೆಗೆ ಅದನ್ನ ಇದರಲ್ಲಿ ಮಹಾಭಾರತದಲ್ಲಿ ಒಂದು ಬರುತ್ತೆ, ನಹಿ ಜಾತೋ ನ ಜಾಯೇಯಂ ನ ಜನಿಷ್ಯೆ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾದಹಂ ಅಜಸ್ಮೃತಃ ಅಂತ ಭಗವಂತನ ಹೇಳ್ತಾನೆ. ಅಂದ್ರೆ ನಾನು ನಹಿ ಜಾತೋ ನ ಜಾಯೇಯಂ, ನಾನು ಇಲ್ಲಿ ಒಂದ ಜಾತಃ ಅಂತ ನಾ ಹುಟ್ಟಿಲ್ಲ, ನ ಜಾಯೇಯಂ ಈಗಲೂ ಹುಟ್ಟಿಲ್ಲ ನಾನು, ಆಮೇಲೆ ಮುಂದಕ್ಕೂ ಸಹ ನ ಜನಿಷ್ಯೆ ಕದಾಚನ, ಮುಂದಕ್ಕೂ ಹಿಂದೂ ನಾ ಹುಟ್ಟಿಲ್ಲ, ಈಗಲೂ ಹುಟ್ಟಿಲ್ಲ, ಮುಂದೇನೂ ಹುಟ್ಟೋದಿಲ್ಲ. ಅದರಲ್ಲಿ 3 ಕಾಲದಲ್ಲಿ ಹೇಳ್ತಾರೆ ಭಗವಂತನಿಗೆ. ಅದಕ್ಕೆ ಭಗವಂತನ ಯಾವಾಗಲೂ ಆವಿರ್ಭಾವ, ಅವನಿಗೆ ನಮ್ಮ ತರ ಹುಟ್ಟಿಲ್ಲ. ಅದು ಗರ್ಭದಲ್ಲಿ ಬಂದಿದಾನ, ದೇವಕಿ ಗರ್ಭದಲ್ಲಿ ಬಂದಿದಾನಲ್ಲ, ಕೌಸಲ್ಯ ಗರ್ಭದಲ್ಲಿ ಬಂದಿದಾನಲ್ಲ ಅಂದ್ರೆ ಅವರಿಗೆ ಒಂದು ಗರ್ಭ ಸುಖವನ್ನು ಕೊಟ್ಟ ಅಷ್ಟೇ ತವರ ಭಗವಂತ ಅಲ್ಲಿ ಇರ್ಲಿಲ್ಲ. ಅವರಿಗೆ ಒಂದು ಮಗು ಯಾವ ತರ ತಾಯಿಗೆ ಒಂದು ಗರ್ಭಸ್ವ ಕೊಡುತ್ತೋ ಅದನ್ನ ಕೊಟ್ಟ ಅವ್ರಿಗಷ್ಟೇ ತವರ ಭಗವಂತ ಅಲ್ಲಿ ಇರ್ಲಿಲ್ಲ. ಅವನು ಅವ್ರು ಹುಟ್ಟುವಾಗ ತಾನೇ ಅಲ್ಲಿ ಹುಟ್ಟದಾಗಿ ತೋರಿಸ್ಕೊಂಡ ಅವನು. ಅದಕ್ಕೆ ಅವನು ಹೇಳ್ತಾನೆ ನಹಿ ಜಾತೋ, ಹಿಂದೆ ಹುಟ್ಟಿಲ್ಲ, ನ ಜಾಯೇಯಂ ಈಗಲೂ ಹುಟ್ಟಿಲ್ಲ, ನ ಜನಿಷ್ಯೆ ಕದಾಚನ ಮುಂದಕ್ಕೂ ಸಹ ಯಾವಾಗ್ಲೂ ಹುಟ್ಟೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಅದರಿಂದ ನಾನು ಕ್ಷೇತ್ರಜ್ಞಂ ಸರ್ವಭೂತಾನಂ, ಎಲ್ಲ ಭೂತರಲ್ಲೂ ಸಹ ಅವರ ಅಂತರಾತ್ಮದಲ್ಲಿ ಕ್ಷೇತ್ರಜ್ಞನಾಗಿ ನಾನು ಕೂತ್ಕೊಂಡಿದ್ದೇನೆ. ಹಾಗಾಗಿ ತಸ್ಮಾತ್ ಅಹಂ ಅಜಸ್ಮೃತಃ, ನನಗೆ ಅಜ, ನನಗೆ ಹುಟ್ಟಿಲ್ಲೋದ್ರಿಂದ ಅಂದ್ರೆ ಹಿಂದೂ ಹುಟ್ಟಿಲ್ಲ, ಈಗಲೂ ಹುಟ್ಟಿಲ್ಲ, ಮುಂದೂ ಹುಟ್ಟಿಲ್ಲ, ಅದರಿಂದ ನನಗೆ ಅಜ ಅಂತ ಕರೀತಾರೆ ಅಂತ ಹೇಳ್ಬಾರ್ದು. ಅದನ್ನ ತೋರಿಸ್ಕೊಡ್ತಾರೆ ಕಡೆಗೆ. ಅವಾಗ ಇದು 206ನಲ್ಲೂ ಅಜ ಅಂತ ಬರುತ್ತೆ. ಅವಾಗ ಅದು ನರಸಿಂಹಾವತಾರದಲ್ಲಿ ತೋರಿಸ್ತಾರೆ. ಮತ್ತೆ 504ನಲ್ಲೂ ಒಂದು ಅಜ ಅಂತ ಬರುತ್ತೆ. ಅವಾಗ ಕೂರ್ಮಾವತಾರ ಪ್ರಸಂಗವನ್ನ ತೋರಿಸ್ತಾರೆ. ಅದನ್ನ ಈ ಅಜ 3 ಸಲ ಬರುತ್ತೆ. 3 ಬಂದ್ರು ಒಂದೊಂದೇ ಅರ್ಥ ಅಲ್ಲ, ಬೇರೆ ಬೇರೆ ಅರ್ಥ ಮಾಡಿ, ಯಾಕೆಂದ್ರೆ ಪುನರುಕ್ತಿ ದೋಷ ಬರಬಾರ್ದು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಸರ್ವೇಶ್ವರ ಅಂತ ಹೇಳ್ತಾರೆ. ಸಮರ್ಥಾನಾಂ ಅಸಮರ್ಥಾನಾಂಚ ಸರ್ವೇಷಾಂ ಶರಣಾಗತಾನಾಂ ವಿಲಂಬನಂ ವೈಕ್ಲಭ್ಯಂಚ ಪರಿಹರ್ತುಂ ಆಶುತಾನ್ ಅಶ್ನುತೆ ಇದು ಸರ್ವೇಶ್ವರ ಅಂದ್ರೆ ಭಗವಂತನ ಅವನು ಯಾದಕ್ಕಪ್ಪ ಎಲ್ಲರಿಗೂ ಯಾಕೆ ಅವನು ಈಶ್ವರ ಅಂತಾರೆ ಅಂದ್ರೆ ಅವನ್ನ ಸಾಧಾರಣ ಅರ್ಥ ಎಲ್ಲರಿಗೂ ಈಶ್ವರ, ಸರ್ವೇ ಈಶ್ವರ ಸರ್ವೇಶ್ವರ, ಎಲ್ಲರಿಗೂ ಈಶ್ವರ. ಹಿಂದೆ ಈಶ್ವರ ಶಬ್ದದಲ್ಲಿ ಹೇಳ್ಬಿಟ್ವಿ ಅದನ್ನ. ಹಾಗಾಗಿ ಅದನ್ನೇ ಮತ್ತೆ ಹೇಳಿದ್ರೆ ಬರೀ ಅದನ್ನೇ ಹೇಳಿದ್ರೆ ಪುನರುಕ್ತಿ ಆಗುತ್ತೆ.
ಅದನ್ನು ವಿಶೇಷವಾಗಿ ಹೇಳಬೇಕು. ಅದನ್ನ ಹೇಳ್ತಾರೆ ಕಡೆಗೆ. ಆದರೆ ಯಾರು ಅವನಿಗೆ ಶರಣಾಗತರಾಗ್ತಾರೋ, ಶರಣಾಗತರಾಗ ಅವಾಗ ಅವ್ರಿಗೆ ವಿಳಂಬ ಅಂದ್ರೆ ಭಕ್ತಿ ಯೋಗದಲ್ಲಿ ಅನೇಕ ಜನ್ಮಗಳು ಕಳೆದು ಕಡೆಗೆ ಅವನಿಗೆ ಮೋಕ್ಷ ಸಿಗುತ್ತೆ. ಅವನ ಪ್ರಾರಬ್ಧ ಕರ್ಮದಲ್ಲಿ ಎಷ್ಟು ಜನ್ಮ ತೆಗಿಬೇಕು ಅಂತ ಇರುತ್ತೋ ಅಷ್ಟು ಜನ್ಮವನ್ನು ಕಳೆದು ಅದಾದ್ಮೇಲೆ ಮೋಕ್ಷ ಸಿಗುತ್ತೆ. ಇಲ್ಲಿ ಪ್ರಪತ್ತಿ ಇದರಲ್ಲಿ ವಿಳಂಬ ಅಂದ್ರೆ ದೇಹ ಅವಸಾನದಲ್ಲಿ ಮಾತ್ರ ವಿಳಂಬ, ಆಮೇಲೆ ವಿಳಂಬ ಇಲ್ಲ. ಅದರಲ್ಲೂ ಯಾರು ಅದನ್ನೂ ನಂಗೆ ವಿಳಂಬವನ್ನ ತಡ್ಕೊಳಕ್ಕಾಗೋದಿಲ್ಲ, ತುಂಬಾ ಆರ್ತನಾಗಿದ್ದೇನೆ ಅಂತ ಮಾಡಿದ್ರೆ ಆರ್ತ ಪ್ರತಿ ಮಾಡ್ಕೊಂಡ್ರೆ ಆ ಕ್ಷಣದಲ್ಲೇ ಸಹ ಕೊಡ್ತಾನೆ. ಇದು ಅನೇಕ ಉದಾಹರಣೆಗಳು ಇದನ್ನ ನಾವು ನೋಡಿದ್ದೀವಿ. ನಮ್ಮ ಗುರುಗಳೇ ನಮ್ಗೆ ಹೇಳ್ತಾ ಇದ್ರು ಅದನ್ನ. ಅವರಿಗೆ ಯಾರೋ ಅವರೊಬ್ರು ತುಂಬಾ ಇದಾಯ್ತಾ, ಬಹಳ ಅವ್ರಿಗೆ ಯಾರು ಇರ್ಲಿಲ್ಲ, ಮಕ್ಕಳು ಇರ್ಲಿಲ್ಲ, ಇದೆಲ್ಲ ಹೆಂಡತಿ ಎಲ್ಲ ಹೋಗ್ಬಿಟ್ರು, ಬಹಳ ಆರೋಗ್ಯ ಕೆಟ್ಟೋಗಿತ್ತು. ಆಗ ಅವರು ತಡ್ಕೊಳಕ್ಕಾಗ್ದೇನೆ ಹೋಗಿ ಅವರು ದೇಹ ಅವಸಾನದಲ್ಲಿ ಮಾಡ್ಕೊಂಡು ಪ್ರಪತ್ತಿ ಮಾಡ್ಕೊಂಡವರು ಅವರು ಹೋಗಿ ಇವ್ರ ತಂದೆ ಇದ್ದಂತೆ, ಅವ್ರು ಹೋದಾಗ ಅಲ್ಲಿ ಹೋಗಿ ಭಗವಂತನಲ್ಲಿ ಆರ್ತ ಪ್ರಪತ್ತಿ ಮಾಡ್ಕೊಳ್ತಾರಂತೆ. ಮಾಡ್ಕೊಂಡವರು ಆ ಪ್ರದಕ್ಷಿಣೆ ಹಾಕುವಾಗ ಸುತ್ತಲೇ ಒಂದು ಹಾವು ಬಂದು ಅವ್ರಿಗೆ ಕಟ್ಟಿತ್ತೆ, ಅಲ್ಲೇ ಪ್ರಾಣ ಬಿಡ್ತಾರೆ ಅವರು. ಹಾಗೆ ಭಗವಂತ ಆರ್ತ ಪ್ರಪತ್ತಿ ಮಾಡ್ಕೊಂಡ್ರು ಕೊಡ್ತಾನೆ. ಅದಕ್ಕೆ ವಿಳಂಬ ಬಳೆ ವೈಕ್ಲಭ್ಯಂ, ವಿಳಂಬ ನಮಗೆ ಎಷ್ಟು ವಿಳಂಬ ಬೇಕು. ನಾವು ನಮ್ಮ ಆಚಾರ್ಯರು ಯಾಕೆ ಹೇಳ್ತಾರೆ ಅಂತಂದ್ರೆ ಈ ಲೀಲಾವಧಿಯಲ್ಲಿ ಅನುಭವಿಸೋದು ಬಹಳ ಇದೆ. ಅನೇಕ ನಮಗೆ ಅಂದ್ರೆ ಭಗವಂತ ಅನುಭವಿಸೋದು ಅಂದ್ರೆ ಲೌಕಿಕ ಸುಖಕ್ಕೋಸ್ಕರ ಅಲ್ಲ, ಭಗವಂತನ ಅರ್ಚಾಮೂರ್ತಿಯನ್ನ ಎಷ್ಟು ಕಡೆ ಇದೆ, ಎಷ್ಟೊಂದು ಕ್ಷೇತ್ರಗಳಿದೆ, ಅದನ್ನೆಲ್ಲ ಹೋಗಿ ಅನುಭವಿಸ್ಬೇಕು, ಭಗವತ್ ಕೈಂಕರ್ಯ ಮಾಡಬೇಕು. ಹಾಗಾಗಿ ಈ ದೇಹ ಅವಸಾನದಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಮಧ್ಯದಲ್ಲಿ ನಮ್ಗೆ 10 ವರ್ಷ ಬಿಟ್ಟು ಕೊಡಿ ಅಂತಂದ್ರು 10 ವರ್ಷದವರೆಗೆ ನಾವು ಇದ್ದೀವಿ ನಮ್ಗೆ ಗೊತ್ತಿಲ್ಲ, ಇದ್ರೆ ಕೆಡುತ್ತೆ. ಅದಕ್ಕೆ ಮುಂಚೆ ಆದ್ರೂ ಮುಂಚೆನೆ ಕೊಡ್ತಾನೆ ಭಗವಂತ, ಅದು ಇದೆ. ಆದ್ರೆ ಅದಕ್ಕೆ ಆರ್ತ ದೃಪ್ತ ಅಂತ ಎರಡು ಇಟ್ಕೊಂಡಿದ್ದಾರೆ. ಆರ್ತರು ಅಂದ್ರೆ ಈಗಲೇ ಬೇಕು ಅಂತನವರು, ದೃಪ್ತರು ಅಂತ ಅಂದ್ರೆ ಇದ್ರಲ್ಲಿ ಬೇಕು ಅಂದ್ಬಿಟ್ಟು ಅಂತ. ಇದು ನಮಗೆ ತಿಳಿದಾಗೆ ನಮ್ಮ ಬಾಬಾ ಅವರು ಕೊಪ್ಪಳ ಮಠದಲ್ಲಿ ಅಲ್ಲಿದ್ದು ಅವರು ಕೈಂಕರ್ಯ ಮಾಡ್ತಾ ಇದ್ರಲ್ಲಿ. ಮೊದಲು ಪರಕಾಲ್ ಮಠ ಅಲ್ಲೇ ಇತ್ತು, ಆಮೇಲೆ ಅದು ಮೈಸೂರಿಗೆ ಬಂತು. ಮೊದಲು ಹೈದರಾಬಾದಿಂದ ಆಂಧ್ರದಿಂದ ಅಲ್ಲಿ ಕೊಪ್ಪಲ್ ಮಠ ಅಂತಿದೆ ಶ್ರೀರಂಗಪಟ್ಟಣದಲ್ಲಿ, ಅಲ್ಲೇ ಇತ್ತು. ಅದಾದ್ಮೇಲೆ ಮಹಾರಾಜರು ಕಾಲಕ್ಷೇಪ ಬರ್ತಾ ಇದ್ದಂತೆ ದಿನ. ಕಡೆಗೆ ದಿನ ಬಂದು ಹೋಗೋದು ಇದಾಗುತ್ತೆ, ಯಾಕೆ ಅಲ್ಲೇ ಬರಬಾರ್ದು ಅಂತ ಅಲ್ಲೊಂದು ಮಠವನ್ನು ಮಾಡಿ ಆಮೇಲೆ ಮೈಸೂರಿಗೆ ಬಂದ್ರು ಅವರು. ಈಗಿರುವಂತ ಜಾಗ ಅವರು ಹಿಂದೆ ಮುಮ್ಮಡಿ ಕೃಷ್ಣರಾಜ ಹಿಂದೆ ಮಾಡಿಸಿದ್ದದು. ಅವ್ರು ಈಗ ಮಾಡ್ತಿರ್ಬೇಕಾದ್ರೆ ಇದನ್ನ ಹೇಳ್ಬೇಕಾದ್ರೆ ಅವರು ಮಹಾರಾಜರಿಗೆ ನಂಬಿಕೆ ಬರಲಿಲ್ವಂತೆ. ಅವರು ಅವಾಗಿದ್ದವರು ಅಭಿನವ ರಂಗನಾಥರಿಗಿಂತ 2-3 ಇದಕ್ಕೆ ಹಿಂದೆ ಅವರು ಇದ್ದ ಸ್ವಾಮಿ ಅವರು. ಆಗ ಅವರು ಇದನ್ನ ನಂಬಕ್ಕಾಗೋದಿಲ್ಲ ಅಂತ. ಅಲ್ಲಪ್ಪ, ಬಾಕಿದೆಲ್ಲರೂ ಇದು ನಂಬೇಕಿದನ್ನ ಭಗವಂತ ದೇಹ ಅವಸಾನ ಮೇಲೆ ಮೋಕ್ಷ ಕೊಡ್ತಾರೆ ನಂಬಿದ್ರೆ, ಈಗಲೇ ಕೊಡ್ತಾರೆ ನಂಬೋದಿಲ್ಲ ಅಂತ ಹೇಗೆ ಅಂತ. ಇಲ್ಲ, ಯಾಕೋ ನಂಬಿಕೆ ಬರ್ತಾ ಇಲ್ಲ ಅಂತಂತೆ. ಆಗ ಅವ್ರಿಗೇನಾಗುತ್ತೆ, ನಮಗೆ ದೇಶಿಕ ಸಿದ್ಧಾಂತವೇ ಹೊರಟೋಗ್ಬಿಡುತ್ತೆ. ಆಮೇಲೆ ದೇಶಿಕ ಸಿದ್ಧಾಂತ ಭಾಷ್ಯಕಾರ ಸಿದ್ಧಾಂತವೇ, ಅದನ್ನ ಸ್ಥಾಪನೆ ಮಾಡೋದಕ್ಕೆ ಅವ್ರು ಹೇಳಿದ್ದನ್ನ ಮಾಡಿದ್ದಾರೆ. ಅದನ್ನ ಇನ್ನೂ ಪರಿಷ್ಕಾರ ಮಾಡಿ ವಿವರಣೆ ಮಾಡಿ ಇಟ್ಟಿರೋದು. ಶರಣಾಗತಿಯನ್ನು ಹೇಳಿಬಿಟ್ರು ಅವರು. ಇವರು ಅದನ್ನ ಪರಿಷ್ಕಾರ ಮಾಡಿ ಅದರ ಎಲ್ಲವನ್ನು ಈ ಆರ್ತ ಪ್ರಪತ್ತಿ ದೃಪ್ತ ಪ್ರಪತ್ತಿ ಇದರಲ್ಲೇ ಬರುತ್ತೆ, ಉಪುರಾಣಗಳಲ್ಲಿ ವೇದಗಳಲ್ಲೇ ಬರುತ್ತೆ. ಆಗ ಇದು ಹೋಗುತ್ತಲ್ಲ ಅಂತ ಸರಿ. ಮಾರನೇ ದಿನ ಬೆಳಗ್ಗೆ ನೀವು ದಿನ ಬರುವ ಹೇಳ್ತಾರೆ ಎಷ್ಟು ಅವ್ರ ಅಭಿಗಮನ ಅವ್ರದ್ದು ಯಜ್ಞ ಆಗೋದು 11-12 ಗಂಟೆ. ಯಜ್ಞ 12 ಗಂಟೆ ನೀವು ಬನ್ನಿ ಅಂತಾರಂತೆ. ಸರಿ ಅಂತ ಇಲ್ದೇ ವಾರದಲ್ಲಿ 2 ದಿನ 3 ದಿನ ಬರೋದಿತ್ತು, ಬರ್ತಾರಂತೆ. ಅವ್ರು ಬೆಳಗ್ಗೆದ್ದು ಎಲ್ಲ ಆರಾಧನೆ ಎಲ್ಲವನ್ನು ಮುಗಿಸಿ ಮಾಧ್ಯಾಹ್ನಿಕ ಸ್ನಾನವನ್ನು ಮಾಡಿ ಎಲ್ಲವನ್ನು ಮುಗಿಸಿ ಶಿಷ್ಯನ ಕರೆದಂತೆ. ಕರೆದು ನೋಡಿ, ಈಗ ಮಹಾರಾಜರು ಬರ್ತಾರೆ, ಇಲ್ಲಿ ಕೂರಿಸಿ ಅವ್ರನ್ನ. ಈಗ ಅವ್ರು ಹೇಳ್ದಂತೆ, ನಾನೀಗ ಆರ್ತ ಪ್ರಪತ್ತಿ ಮಾಡ್ಕೊಂಡು ನಾನು ಬೃಂದಾವನಸ್ಥನಾಗ್ತೀನಿ ನಾನು. ಅವ್ರಿಗೆ ಎಲ್ಲ ಶಿಷ್ಯರು ಗಾಬರಿ ಆಗೋದು ಬೇಡ, ಭಗವಂತನ ಇಚ್ಛೆ ಇದು. ಯಾಕಂದ್ರೆ ನನಗೆ ಅವ್ರಿಗೆ ತೋರಿಸ್ಬೇಕು, ಈ ಸಿದ್ಧಾಂತದಲ್ಲಿ ನಂಬಿಕೆ ಗೊತ್ತಾಗ್ಬೇಕು ಅವ್ರಿಗೆ. ಯಾಕೆಂದ್ರೆ ಮಹಾರಾಜರು ನಮ್ದೇ ಇದ್ರೆ ಆಮೇಲೆ ಮುಂದೆ ಎಲ್ಲ ಇದಾಗುತ್ತೆ. ಇದು ಭಗವಂತನ ಇಚ್ಛೆ ಅನ್ಸುತ್ತೆ, ಮಾಡ್ತೀನಿ ಹೇಳಬೇಡ ಅಂದ್ಬಿಟ್ಟು ಅವ್ರನ್ನ ಬರ್ತಾ ಮಹಾರಾಜ ಕೂರಿಸಿತ್ತ ಅಂತ. ಏನಂದ್ರೆ ಇಲ್ಲಿ ಧ್ಯಾನದಲ್ಲಿ ಇದ್ದಾರೆ ಅಂತ ಹೇಳ್ತಾ ಅಂತ ಸರಿ ಕೂತ್ಕೊಳ್ದಂತೆ. ಅವರು ಧ್ಯಾನದಲ್ಲಿ ಮಾಡಿ ಅವರು ಆರ್ತ ಪ್ರವೃತ್ತಿ ಮಾಡ್ಕೊಂಡ್ಬಿಡ್ತಾರೆ. ಸ್ವಾಮಿ ಮಾಡಿದ ತಕ್ಷಣ ಚಟಾರ್ ಅಂತ ಇದಾಗುತ್ತೆ. ಆಮೇಲೆ ಗೌರವಕ್ಕೆ ಹೋಗೋಷ್ಟು ಮಾಡ್ತಾರೆ, ಏನು ತೆರೆ ತೆಗಿತಾರೆ. ಆಗ ಮಹಾರಾಜ ಏನು ಅಂದ್ರೆ, ಇಲ್ಲ ಮಹಾರಾಜನನ್ನೇ ನೀವು ನಂಬಲಿಲ್ವಲ್ಲ ಆರ್ತ ಪ್ರಪತ್ತಿನ, ಅದಕ್ಕೆ ಅಯ್ಯೋ ಒಂದು ತಲೆ ನಾನು ಇದು ಏನೋ ಒಂದು ಸಂದೇಹ ಕೇಳಿದ್ರೆ ಗುರುಗಳು ಈ ತರ ಮಾಡ್ಕೊಂಡ್ಬಿಟ್ರಲ್ಲ, ಎಂತ ನನಗೆ ಪಾಪ ಅನ್ಬಿಟ್ಟು. ಇಲ್ಲ ಅವ್ರು ಹೇಳಿದ್ದಾರೆ ನಮಗೆ, ನಿಮಗೆ ಯಾವುದೂ ಇಲ್ಲ, ಇದು ಭಗವಂತ ಅವ್ರಿಗೆ ಪರೀಕ್ಷೆ ಮಾಡಿದ್ದಾನೆ, ಅದರಿಂದ ನಿಮ್ಮನ್ನು ಬೇಜಾರು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅವ್ರ ಬೃಂದಾವನ ಈಗಲೂ ಕೊಪ್ಪಲ್ ಮಠದಲ್ಲೇ ಇದೆ. ಈಗ
ಆ ಬೃಂದಾವನ ನಮ್ಮ ಭಾವಲ್ಲಿ ಆಗ ಅವ್ರ ಕತೆ ಹೇಳೋರು ನನಗೆ ಇದನ್ನ. ಅವರಲ್ಲಿ ಅವಾಗ ನಮ್ಗೆ ಇಷ್ಟ ಅರ್ಥ ಆಗ್ತಿರ್ಲಿಲ್ಲ, ಅವ್ರ ಈ ತರ ಬಂದು ಮಾಡಿದ್ರು ಅಂತ. ಆಮೇಲೆ ಇದೆಲ್ಲ ಓದಿದ್ಮೇಲೆ ಅರ್ಥ ಆಯ್ತು. ಅವ್ರ ಬೃಂದಾವನ ಈಗಲೂ ಕೊಪ್ಪಲ್ ಮಠದಲ್ಲಿದೆ, ನಿತ್ಯ ಆರಾಧನೆ ಮಾಡ್ತಿದ್ರು. ಅವ್ರು ನಮ್ಮ ಭಾವನ ಹತ್ರ ಬೇರೆಯವ್ರು ಹೇಳಿದ್ದು ಅವ್ರು ಹೇಳ್ಕೊಂಡಿಲ್ಲ, ಬೇರೆ ಅವರ ಮಠದವ್ರು ಹೇಳೋರು, ನಿಮ್ ಭಾವನಿಗೆ ಸಾಕ್ಷಾತ್ತಪ್ಪ ಅವರು ಮಾತಾಡ್ತಾರೆ ಅವ್ರ ಹತ್ರ. ಕೆಲವು ಸಮಯ ಮಾತುಗಳಿಗೆ ಕೇಳಿಸೋದು, ಇವ್ರೇನೋ ಮಾತಾಡ್ತಾರೆ, ನಾನು ಬಿಟ್ಟು ಏನೋ ಅಂದು ಅಯ್ಯೋ ಅವ್ರಿಗೆ ಸಾಕ್ಷಾತ್ಕಾರ ಇದೆ ಅವ್ರಿಗೆ ನಿಮ್ ಭಾವನಿಗೆ ಅಂತ ಬೇರೆ ಮಠದ ಶಿಷ್ಯರು ಹೇಳೋರು ನಮ್ಗೆ. ಈಗಲೂ ಬೃಂದಾವನ ಇದೆ. ಆಗ ಅವ್ರು ಆರ್ಥ ಪ್ರತಿ ಮಾಡ್ಕೊಂಡು ತೋರಿಸ್ತಾರೆ, ತಲೆ ಚಚ್ಕೊಳ್ತಾರಂತೆ. ಮಾಡ್ಕೊಂಡ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಟೆ ಅಂದ್ಬಿಟ್ಟು ಬಹಳ ಇದ್ ಮಾಡ್ಕೊಂಡ್ರು. ಅದಕ್ಕೆ ಮೊದಲೇ ಹೇಳಿದಂತೆ ಅವ್ರು, ಇದು ಯಾವ್ದು ಮಾಡ್ಕೋಬೇಡ ಅಂತ ಹೇಳೋವ್ರಿಗೆ ಇದು ಅವ್ರ ತಪ್ಪಲ್ಲ, ಭಗವಂತ ನನಗೆ ಈ ತರ ಬಾ ಅನ್ನೋದಕ್ಕೆ ಅವ್ರ ಮೂಲಕ ಈ ಮಾತನ್ನು ಬರೆಸಿದಾನೆ ಅಷ್ಟೇ ತರ, ಅವ್ರದ್ದು ಯಾವ ತಪ್ಪಿಲ್ಲ ಹೇಳುವಂತ ಶಿಷ್ಯರಿಗೆ ಮೊದಲೇ ಹೇಳಿಟ್ಟಿರ್ತಾರೆ. ಆ ತರ ಆಯ್ತು ಅಂದ್ಬಿಟ್ಟು. ಅದರಿಂದ ಈ ವಿಲಂಬನಂ ವೈಕ್ಲಬ್, ಈ ವಿಲಂಬನವು ಇದೆಲ್ಲ ಗೊತ್ತು. ವಿಳಂಬವನ್ನ ಭಗವಂತ ತಡೀತಾನೆ ಅದರಿಂದ ಸರ್ವೇಶ್ವರ. ಯಾಕಂದ್ರೆ ಸಮರ್ಥಾನಾಂ ಅಸಮರ್ಥಾನಾಂ, ಈ ಸಮರ್ಥ ಅಸಮರ್ಥ ಬರೋದು ಯಾವ್ದಕ್ಕೆ ಅಂತಂದ್ರೆ ಭಕ್ತಿ ಯೋಗಕ್ಕೆ ಸಮರ್ಥರೇ ಆಗಿದ್ರು ಅಸಮರ್ಥರೇ ಆಗಿದ್ರು. ಪ್ರಪತ್ತಿ ಯೋಗಕ್ಕೆ ಎಲ್ಲರೂ ಸಮರ್ಥರೆ, ಮಹಾವಿಶ್ವಾಸ ಒಂದು ಮುಖ್ಯ, ಅದ್ ಬಿಟ್ರೆ ಎಲ್ಲರೂ ಸಮರ್ಥರೆ. ಅದರಿಂದ ಸಮರ್ಥಾನಾಂ ಅಸಮರ್ಥ. ಆಮೇಲೆ ಸರ್ವೇಶಾಂ ಶರಣಾಗತಾನ, ಯಾವಲೋ ಒಂದ್ಸಲ ಸರ್ವೇಶಾಂ ಶರಣಾಗತಾನ, ಯಾವಲೋ ಇವಾಗ ಒಂದು ಮಾಡಿದ್ವಿ ಆಯ್ತು ಆಗೋಯ್ತು ಇದು ಆ ಥರ ಇಲ್ಲ. ಸರ್ವೇಶಾಂ ಎಲ್ಲಾ ಕಾಲದಲ್ಲಿಯೂ ಸಹ ಶರಣಾಗತರಿಗೆ ವಿಲಂಬನಂ, ಅದು ವಿಲಂಬನಂ ವೈಕ್ಲಭ್ಯಂ ಅಂದ್ರೆ ವ್ಯಸನ. ಅದಕ್ಕೆ ಇದು ಯಾಕಿಂದ ಹಾಕಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ಇತ್ತು ಅನ್ಸುತ್ತೆ. ಅದು ಪರಾಶರ ಭಟ್ರು ಮಾಡ್ಬೇಕಾದ್ರೆ ವ್ಯಸನದಿಂದ ಯಾವ್ದು ಆರ್ಥ ಪ್ರಪತ್ತಿ ಮಾಡ್ಕೊಂಡ್ರು ಸಹ ಅದನ್ನು ಹೋಗ್ಲಾಡ್ಸೋದಕ್ಕೆ ಭಗವಂತ ಮಾಡ್ತಾನೆ ಅಂತ. ವಿಳಂಬನ ಅಂದ್ರೆ ಇದನ್ನೂ ಸಹ ವಿಳಂಬವನ್ನು ತೆಗಿತಾನೆ, ಮತ್ತೆ ಅವರ ವ್ಯಸನವನ್ನು ತೆಗಿತಾನೆ. ಅದನ್ನ ಪರಿಹರ್ತು ಆಶುತಾನ್ ಅಶ್ನುತೆ ಅಂದ್ರೆ ಅವರ ನಿರಾಸೆ ಏನಿದ್ದು ಅದನ್ನು ಪರಿಸಿ ಅಂತ ಅವರಂತ ಅವನೇ ಧಾವಿಸಿ ಬರ್ತಾನಂತೆ. ಅಂದ್ರೆ ಯಾವಾಗ್ಲೂ ಮುಂದೆ ಬರುತ್ತೆ, ಸಿದ್ಧ ಅಂತೆಲ್ಲ ಬರುತ್ತೆ. ಸಿದ್ಧೋಪಾಯಿಗಾಗಿ ಭಗವಂತ ಯಾವಾಗ್ಲೂ ಇರ್ತಾನೆ ಅವನು. ಅದರಿಂದ ಅವನೇ ಬರೋದ್ರಿಂದ ಆಶುತ ಅಂದ್ರೆ ವೇಗದೆ ಯಾರು ಭಗವಂತ ಕೇಳಿದ್ರು ಅವ್ರು ನಮಗಿಂತ ವೇಗವಾಗಿ ಬರ್ತಾನಂತೆ. ಹೇಗೆ ಗಜೇಂದ್ರನ್ನ ಕಾಪಾಡೋದು ಅಲ್ಲಿಂದ ವೇಗವಾಗಿ ಬಂದು ನಾವು ಭಗವಂತನ ಆತರ ಶರಣಾಗತಿ ಮಾಡಿದ್ರೆ ವೇಗವಾಗಿ ಬರ್ತಾನಂತೆ, ಬಂದು ನಮ್ಮ ಇದನ್ನೆಲ್ಲ ಮಾಡ್ತಾನೆ ಅನ್ಬಿಟ್ಟು ಅಂತ ಕಡೆಗೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅದೇ ವಿಭೀಷಣೇನ ಆಶು ಜಗಾಮ ಸಂಗಮ್ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವನು ಎಲ್ಲವೂ ಪರೀಕ್ಷೆ ಆಗುತ್ತೆ, ವಿಭೀಷಣ ತಗೋಬೇಕೋ ಬೇಡವೋ ಅಂತ ಹೇಳಿದಾಗ ಕಡೆಗೆ ಭಗವಂತ ಸುಗ್ರೀವನ್ ಕರೆದು ಹೇಳ್ತಾನೆ. ಅದಕ್ಕೆ ಹೋಗ್ಬಿಟ್ಟು ಸುಗ್ರೀವನ್ನ ಕರ್ಕೊಂಬಾ ಅಂತ ಕಳಿಸ್ತಾನೆ ಅವನಿಗೆ. ಅವಾಗ ವಿಭೀಷಣ ಆಶು ಜಗಾಮ ಸಂಗಮ, ಅವನಿಗಿಂತ ಕಾತರ ಭಗವಂತನಿಗಂತೆ. ವಿಭೀಷಣ ಎಷ್ಟು ಕಾತರ ಇತ್ತೋ ಅವನಿಗಿಂತ ಕಾತರ ಭಗವಂತನಿಗಂತೆ. ಅದಕ್ಕೆ ಆದ್ರಿಂದ ಅವನು ಆಶು ಜಗಾಮ, ಅವನತ್ರ ಆದಷ್ಟು ಬೇಗ ಅವನು ಬಂದು ಕೂಡ್ಲೆ ಅವನು ಹಾಗೆ ತಾನೇ ಅಪ್ಕೊಂಡು ತನ್ನ ಮಡಿ ಮೇಲೆ ಕೂರಿಸ್ಕೊಂಡು ಅವನಿಗೆ ಇದು ಮಾಡ್ತಾನೆ ಭಗವಂತ ಭಕ್ತರಲ್ಲಿ. ಅದರಿಂದ ಸರ್ವೇಶ್ವರ ಇದನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಆನಯೇನ ಹರಿಶ್ರೇಷ್ಠಂ ಅಂತ ಕಳಿಸ್ತಾನಲ್ಲ ಅವನಿಗೆ ಪೂರ್ವಮಸ್ಯ ದತ್ತಂ ಭಯಂ ಅಂತ. ಅವನಿಗೆ ನೀನು ಮಾತಾಡೋದಕ್ಕೆ ಮುಂಚೆ ಅಭಯವನ್ನು ಕೊಟ್ಟಾಗಿದೆ ನಾನು, ಆನಯೇನಂ ಹರಿಶ್ರೇಷ್ಠ ಅಂದ್ಬಿಟ್ಟು ಕರ್ಕೊಂಬ ಅವನ್ನ ಅಂದ್ಬಿಟ್ಟು ಕಳಿಸ್ತಾನೆ ಅವನಿಗೆ. ಅಂದ್ರೆ ನಿಮ್ಮ ಹತ್ರ ಪರೀಕ್ಷೆ ಮಾಡಕ್ಕೆ ನಿಮ್ಮನ್ನೆಲ್ಲ ಮಾಡಿದ್ನೇ ತವರ ಅವನು ಯಾವಾಗ ಬಂದು ರಾಘವಾಯ ಶರಣ ಅಂತ ಹೇಳಿದ್ನೋ ಆವಾಗ್ಲೇ ಅಭಯ ಕೊಟ್ಟಾಯ್ತು ಅವನಿಗೆ, ನೀನು ಕರ್ಕೊಂಬ ಅಂತ. ಅದಕ್ಕೆ ಅವನ ಜೊತೆ ಸೇರೋದಕ್ಕೆ ಆದಷ್ಟು ಅವನ ಹೋಗಿ 18ನೇ ಋತುಕಾಂಡದಲ್ಲಿ ಬರ್ತಾರೆ. ವಿಭೀಷಣ ಶರಣಾಗತಿ ಇದರಲ್ಲಿ 18ನೇ ಅಧ್ಯಾಯದಲ್ಲಿ ಬರುತ್ತೆ ಇದೆಲ್ಲ. ಅದರಿಂದ ಭಗವೇಶ್ವರ ಇಲ್ಲಿ ಸರ್ವೇಶ್ವರ ಅಂದ್ರೆ ಇಲ್ಲಿ ಅವರು ಎಲ್ಲರಿಗೂ ಈಶ್ವರನ್ ಮಾಡಿ ಹೋಗಿಂದ ಇಲ್ಲಿ ಮೋಕ್ಷವನ್ನು ಕೊಡೋದ್ರಲ್ಲೂ ಸಹ ಅವನು ಬಿಟ್ರೆ ಇನ್ಯಾರು ಇಲ್ಲ. ಅದರಲ್ಲಿ ನಮಗಿಂತ ಹೆಚ್ಚಾಗಿ ಕಾತರನಾಗಿರ್ತಾನೆ. ಯಾಕಂದ್ರೆ ಇದು ಮುಂದಿನ 2-3 ಸಿದ್ಧಿ ಹಿಂತೆಲ್ಲ ಬರ್ತಲ್ಲ ಅದಕ್ಕೆ ಹೊಂದುತ್ತೆ. ನಮ್ಗಿಂತ ಅವನು ಕಾತರನಾಗಿರ್ತಾನಂತೆ, ನಮಗಿಂತ ಹೆಚ್ಚು ಆತರನಾಗಿರುತ್ತೆ. ಬೇಗ ಬರಲಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ನಿರುಕ್ತಿ ಹೇಳ್ತಾರೆ. ಅದೇ ಅಶಕ್ತಾನಾಂಚ ಶಕ್ತಾನಾಂ ವೈರೋಕ್ಷ್ಯಂ ಶರಣೈಷಿಣಾಂ ಅಶ್ನುತೆ ಪರಿಹರ್ತುಂ ಯಃ ಸಹ ಸರ್ವೇಶ್ವರ ಈರಿತಃ ಅಂದ್ಬಿಟ್ಟು. ತನ್ನಿಗೆ ಶರಣಾಗತರಾಗೋರು ಅಶಕ್ತರೇ ಆಗಿರ್ಲಿ ಶಕ್ತರೇ ಆಗಿರ್ಲಿ ಅದು ಯಾವುದನ್ನೂ ಗಮನಿಸೋದಿಲ್ಲ ಅವರಿಗೆ ಅವರಲ್ಲಿ ಯಾವ ಒಂದು ವೈರೂಪ್ಯವನ್ನು ತೋರೋದಿಲ್ಲ. ಭಕ್ತರು ಅವರಲ್ಲಿ ಹೇಳ್ತಾನ ತವಾಸ್ಮೀತಿ ಚ ಯಾಚತೆ ಅಷ್ಟೇ. ಅದಕ್ಕೆ ನಾನು ನಿನ್ನವನಾಗಿದ್ದೇನೆ ಅಂತ ಒಂದು ಯಾಚನೆ ಅಷ್ಟೇ, ಅದು ಬೇಕು ಅವನಿಗೆ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂದ್ಬಿಟ್ಟು ಎಲ್ಲರಿಗೂ ಅಭಯ ಅಂದ್ಬಿಟ್ಟು
ಅದನ್ನೇ ಇದು ಹೇಳ್ತಾರೆ. ಅದಕ್ಕೆ ಎಲ್ಲವನ್ನೂ ಸಹ ಪರಿಹರಿಸಿ ಅವನು ಭಗವಂತ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ಅವನು ಸರ್ವೇಶ್ವರ ಅಂತ ಹೇಳುತ್ತೆ. ಯಾಕೆಂದ್ರೆ ಈ ಕೆಲಸ ಬೇರೆ ಯಾರಿಗೂ ಮಾಡಲು ಸಾಧ್ಯವಿಲ್ಲ. ಸಾಕ್ಷಾತ್ ಭಗವಂತನೊಬ್ಬನಿಂದಲೇ ಮೋಕ್ಷವನ್ನು ಕೊಡಲು ಸಾಧ್ಯವಾಗಿರೋದು. ಅದಕ್ಕೆ ಆಮೇಲೆ ಸರ್ವೇಶ್ವರ ನಮಃ ಅಂತದ್ದು. ನೆಕ್ಸ್ಟ್ ಸಿದ್ಧ ಕಡೆಗೆ ಆಮೇಲೆ ಇದು ಸಿದ್ಧ ಅಂತ ಬೇಕಾದ್ರೆ ಅವನು ಸಿದ್ಧ ಏನು ಅಂದ್ರೆ ತೇಷಾಂ ಸ್ವರೂಪೇಣ ಸಿದ್ಧ ನಿಷ್ಠ ಏವಂ ಪ್ರತಿತಃ ಅನ್ಬಿಟ್ಟು ಅಂತ. ಅದಕ್ಕೆ ಅಂದ್ರೆ ಇವನು ತನಗೆ ಸ್ವರೂಪೇಣ ಅವನು ತನ್ನ ಸ್ವರೂಪದಂದ್ರೆ ಭಗವಂತನ ಸ್ವರೂಪವೇ ಸಿದ್ಧ. ಸಿದ್ಧ ಅಂದ್ರೆ ಯಾವಾಗ್ಲೂ ಅವನು ಭಗವಂತ ಯಾವಾಗಲೂ ಸಿದ್ಧನಾಗಿರ್ತಾನೆ ಅಂತ. ನಮ್ಮ ಕನ್ನಡ ಸಿದ್ಧನೇ. ಅವನನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಯಾವ ಕಾಲ, ಇದು ದೇಶ ಕಾಲ ಒಂದು ಯಾವುದೂ ಅವನಿಗೆ ಇದಿಲ್ಲ. ಎಲ್ಲಾ ಕಾಲದಲ್ಲೂ ಸಿದ್ಧನಾಗಿರ್ತಾನೆ ಅವನಿಗೆ. ಅದರಿಂದ ಅವನು ಸಿದ್ಧ ಅಂತ ಹೇಳ್ತಾನೆ ಕಡೆಗೆ. ಅದರಲ್ಲಿ ಅವನ ನಿಷ್ಠೆಯನ್ನು ತೋರಿಸುತ್ತೆ ಅದು. ತನ್ನ ಭಕ್ತರು ಯಾವ ಕಾಲದಲ್ಲಿ ಎಲ್ಲಿ ಯಾವಾಗ ಕೂಗಿದ್ರು ಸಹ, ಇಲ್ಲಿ ಬೆಳಕಾಗಿದ್ರೆ ಇನ್ನೊಂದ್ ಕಡೆ ಕತ್ಲಾಗಿರ್ಬೋದು, ಇನ್ನೊಂದ್ ಕಡೆ ಎಲ್ಲಾ ಕಾಲದಲ್ಲೂ ಅವನು ಸಿದ್ಧನಾಗಿರ್ತಾನಂತೆ ಅವನು. ಅದರಿಂದ ಅವನಿಗೆ ಕೇಳ್ತಾರೆ ಎಲ್ಲೂ ಅದಕ್ಕೆ ಅವನ ಅಂದ್ರೆ ಎಲ್ಲರಿಗೂ ಹಿತವನ್ನೇ ಅವನಿಗೆ ಇದರಲ್ಲಿ ಹಿತವನ್ನೇ ಎಲ್ಲರಿಗೂ ಬಯಸೋದಿಕ್ಕೆ ಸಿದ್ಧೋಪಾಯನಾಗಿ ಸಿದ್ಧೋಪಾಯ ಅಂತ ಹೇಳ್ತೀವಲ್ಲ, ಸಿದ್ಧೋಪಾಯನಾಗಿ ಭಗವಂತ ಇರ್ತಾನೆ. ಸಿದ್ಧನಾಗಿರ್ತಾನೆ, ಅವನ ಪಡೆಯುವ ಉಪಾಯ ಸಿದ್ಧೋಪಾಯ. ಸಾಧ್ಯನಾಗಿರ್ತಾನೆ, ಅವನ ಪಡೆಯೋದು ಸಾಧ್ಯೋಪಾಯ ಅಷ್ಟೇ. ಅದರಿಂದ ಅದಕ್ಕೆ ನ್ಯಾಸ ಇತ್ಯಾಹುರ್ಮನೀಷಿಣೋ ಬ್ರಹ್ಮಾಣಂ ಬ್ರಹ್ಮ ಅಂತ ಶ್ರುತಿಯಲ್ಲಿ ಬರುತ್ತೆ. ಅದಕ್ಕೆ ತನ್ನ ಸ್ವರೂಪ ನ್ಯಾಸ ಸ್ವರೂಪ ಅದೇ ಇತ್ಯಾಹು ಮನೀಷಿಣೋ ಅಂದ್ಬಿಟ್ಟು ತನ್ನ ಶರಣಾಗತವರಿಗೆ ನ್ಯಾಸ ಅಂದ್ರೆ ಶರಣಾಗತವನ್ನು ಕೊಡೋದಕ್ಕೆ ಅವನು ಯಾವಾಗಲೂ ಇರ್ತಾನೆ ಅಂತ ಶ್ರುತಿನಲ್ಲೇ ಬರುತ್ತೆ. ಅದರಿಂದ ಸಿದ್ಧ ಅಂತ ಹೇಳ್ತಾರೆ. ಸ್ವರೂಪೇ ನಿರುಕ್ತಿ ಸ್ವರೂಪೇಣೈವ ಭಕ್ತಾನಾಂ ಸಿದ್ಧತ್ವ ಸಿದ್ಧ ಉಚ್ಯತೆ. ಅವನ ಸ್ವರೂಪದಿಂದಲೇ ಅವನು ಸಿದ್ಧನಾಗಿರೋದ್ರಿಂದ ಅವನಿಗೆ ತನ್ನ ಶರಣಾಗತರಿಗೆ ಯಾವಾಗಲೂ ಸಿದ್ಧ ಅಂತ ಅವನು ತೋರಿಸ್ಕೊಳ್ತಾನೆ ಭಗವಂತ. ಯಾವ ಇದರಲ್ಲೂ ಸಹ ಇದ್ ಮಾಡೋದಿಲ್ಲ ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ 825 ಒಂದು ಇದು ಬರುತ್ತಂತೆ. ಆವಾಗ ಸ್ವಲ್ಪ ಬೇರೆ ಅರ್ಥವನ್ನು ಮಾಡ್ತಾರೆ ಅದಕ್ಕೆ ಆಮೇಲೆ ಅದಾಯ್ತಲ್ಲ. ಆಮೇಲೆ ಸಿದ್ಧಿ ಅಂದಕ್ಕೆ ಸಿದ್ಧ ಇದು ಸಿದ್ಧ ಅನ್ಬೇಕಾದ್ರೆ ಸಿದ್ಧಾಯ ನಮಃ. ಸಿದ್ಧಿ ಅಂದ್ರೆ ಸಿದ್ಧಯೇ ನಮಃ ಅಂದ್ಬಿಟ್ಟು ಎಲ್ಲ ಚತುರ್ಥಿನೇ ಅದೇ ಇಕಾರ ಅಂತ ಹತ್ರ ಬರ್ತದೆ ಅಷ್ಟಿಗೆ. ಅಂದ್ರೆ ಸಿದ್ಧನಾಗಿರ್ತಾನೆ. ಸಿದ್ಧಿಯಿಂದ ಸಿದ್ಧಿ ಪಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಆ ತರ. ಅದರಿಂದ ಸಾಧಿಸಲ್ಪಡುವವನು, ಅವನು ಸಾಧಿಸಲು ಯಾವುದೂ ಇಲ್ಲ. ಅದರಿಂದ ಎಲ್ಲವನ್ನೂ ಸಾಧಿಸಲ್ಪಡುವವನು, ಅವನಿಗೆಲ್ಲವೂ ಸಾಧನೆಯಾಗಿದೆ. ಅದರಿಂದ ಸಾಧಿಸಲ್ಪಡುವವನಾಗ್ತಾನೆ. ನಮಗೂ ನಾವು ಅವನ್ನ ಸಾಧಿಸ್ಬೇಕು ಅಂದ್ರೆ ಅದನ್ನ ಮಾಡಿಕೊಡ್ತಾನೆ. ಅದರಿಂದ ಅವನಿಗೆ ನಮಸ್ಕಾರ ಅನ್ಬಿಟ್ಟು ಕಡೆಗೆ ಹಂಗೆ ಎಲ್ಲ ಸಿದ್ಧಿಗಳು ಅವನಲ್ಲಿದೆ. ಅವರಿಗೆ ಸಿದ್ಧಿ ಇದೆ ಅಂತ ಹೇಳೋ ಮಂತ್ರ ಸಿದ್ಧಿ ಆ ಸಿದ್ಧಿ ಇದೆ ಅಂದ್ರೆ ಎಲ್ಲಾ ಸಿದ್ಧಿಗಳು ಭಗವಂತನಲ್ಲಿದೆ. ಸಹಜವಾಗೇ ಇರೋದ್ರಿಂದ ಅವನು ಸಿದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಇವರು ಹೇಳ್ತಾರೆ ಉಪಾಯೈರಪಿ ಅಯಮೇವ ಸಾಧ್ಯತೆ ಇತಿ ಸಿದ್ಧಿ. ಅಂದ್ರೆ ಎಲ್ಲ ಉಪಾಯಗಳಿಂದಲೂ ಇವನನ್ನೇ ಸಾಧ್ಯತೆ, ಇವನನ್ನೇ ಪಡ್ಕೋಬಹುದು. ಇವನನ್ನೇ ಅಯಮೇವ ಸಾಧ್ಯತೆ. ಯಾವ ಉಪಾಯ ಹೋದ್ರೂ ಕಡೆಗೆ ಮೋಕ್ಷ ಬೇಕು ಅಂದ್ರೆ ಪಡ್ಕೋಬೇಕಾಗಿರುವಂತದ್ದು ಇವನೇ. ಸಿದ್ಧನಾಗಿರ್ತಾನಲ್ಲ ಅವನನ್ನೇ ಪಡ್ಕೋಬೇಕು. ಅದಕ್ಕೆ ಸಾಧ್ಯ ಅಂತ ಹೇಳೋದು. ಪಡ್ಕೊಳ್ಳೋದ್ರಿಂದ ಇವನಿಗೆ ಸಿದ್ಧಿ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಕಡೆಗೆ. ಅದು ಇದರಲ್ಲಿ ಬರುತ್ತೆ. ಪ್ರತಿಯೊಬ್ಬರು ಉಪಾಸನೆ ಮಾಡ್ಬೇಕಾದ್ರೆ 32 ಬ್ರಹ್ಮವಿದ್ಯೆಯಲ್ಲಿ ಉಪಾಸನೆ ಮಾಡ್ಬೇಕಾದ್ರೆ ಭಗವಂತನೇ ಉಪಾಸನೆ ಮಾಡ್ಬೇಕು. ಅವನು ಸಿದ್ಧನಾಗಿರೋವನೇ ಉಪಾಸನೆ ಮಾಡ್ಬೇಕು. ಆವಾಗಲೇ ಇವರಿಗೆ ಸಿದ್ಧಿ ಆಗುತ್ತೆ. ಅದನ್ನ ಹೇಳ್ತಾರೆ ಕಠೋಪನಿಷತ್ತೆ. ಯಾರು ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ಅಂತ ಅದು ಬರುತ್ತೆ. ಯದಿ ಇಚ್ಛಂತೋ ಯಾರು ಭಗವಂತನ ಪಡ್ಕೋಬೇಕು. ಅಲ್ಲಿ ಎಲ್ಲ ಬರೋದು ಉಪನಿಷತ್ತುಗಳಲ್ಲಿ ಇದಾದ್ರಿಂದ ಭಕ್ತಿಯೋಗ ಆದ್ರಿಂದ ಶರಣಾಗತಿ ತುಂಬಾ ಸುಲಭ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಭಕ್ತಿಯೋಗವನ್ನು ಹೇಳೋದ್ರಿಂದ ಅದು ಬರುತ್ತೆ. ಯದಿಚ್ಛಂತೋ ಯಾರು ಭಗವಂತನ ಮೋಕ್ಷನ ಪಡೆಯಬೇಕು ಅಂತ ಇಚ್ಛೆ ಪಡ್ತಾರೋ ಅವರು ಬ್ರಹ್ಮಚರ್ಯಂಚರಂತಿ ಅಂದ್ ಮುಂದೆ ಬರುತ್ತೆ. ಅಂದ್ರೆ ಬ್ರಹ್ಮಚರ್ಯ ವ್ರತದಲ್ಲಿದ್ದು ಉಪಾಸನೆ ಏನ್ ಮಾಡ್ತಾರೆ, ಭಗವಂತನ ಧ್ಯಾನ ಮಾಡ್ತಾರೆ ಅಂತ ಹೇಳುತ್ತೆ. ಅದರಿಂದ ಅದರಲ್ಲಿ ಅವನು ಸಿದ್ಧನಾಗಿರೋದ್ರಿಂದ ಆ ಸಿದ್ಧಿ ಆಗೋದಕ್ಕೂ ಅವನೇ ಕಾರಣನಾಗ್ತಾನೆ. ಸಿದ್ಧೋಪಾಯವು ಅವನೇ ಆಗ್ತಾನೆ. ಅವನನ್ನೇ ಉಪಾಯ ಸ್ಥಾನದಲ್ಲಿಟ್ಟು ಶರಣಾಗತಿ ಮಾಡ್ಬೇಕಾದ್ರೆ ಭಗವಂತನ್ನೇ ಉಪಾಯ ಸ್ಥಾನದಲ್ಲಿಟ್ಟು ಅವನನ್ನ ಪಡೆಯೋದಕ್ಕೆ ಅವನೇ ಉಪಾಯ. ಹಾಗೆ
ಅವನನ್ನು ಪಡಿಬೇಕಾಯ್ತು, ಅವನು ಸಾಧ್ಯ ಅವನು, ಅದಕ್ಕೆ ಉಪಾಯವೂ ಅವನೇ, ಅವನನ್ನು ಪಡೆಯೋದಕ್ಕೆ. ಅದನ್ನ ಹೇಳ್ತಾರೆ ಅದಕ್ಕೆ. ಯಂ ಪೃಥಕ್ ಧರ್ಮಚರಣಾಃ ಪೃಥಕ್ ಧರ್ಮ ಫಲೈಷಿಣಃ ಪೃಥಕ್ ಧರ್ಮೈ ಸಮರ್ಚಂತಿ ತಸ್ಮೈ ಧರ್ಮಾತ್ಮನೇ ನಮಃ ಅಂತ ಒಂದು ಪ್ರಮಾಣ ಕೊಟ್ಟು ಮಾಡಿದ್ದಾರೆ. ಅದು ಅದ್ರ ಮೂಲ ತಿಳಿದಿಲ್ಲ, ಪ್ರಾಯಶಃ ಯಾವ ಪುರಾಣದಲ್ಲಿ ಬರುತ್ತೋ ಇಲ್ಲ ಇದ್ದು ಪುರಾಣ ಹೋಗಿದೋ ಅಂತ ಹೇಳ್ತಾರೆ ಅದಕ್ಕೆ. ಹಂಗಂದ್ರೆ ಅದು ಯಾರಂದ್ರೆ ಬೇರೆ ಬೇರೆ ಧರ್ಮಗಳು ಪೃಥಕ್ ಧರ್ಮೈ ಸಮರ್ಚಂತಿ. ಅದಂದ್ರೆ ಉಪಾಸನೆ ಮಾಡ್ಬೇಕಾದ್ರೆ ಒಂದೇ ಉಪಾಸನೆ ಇಲ್ಲ, 32 ಉಪಾಸನೆ ಹೇಳಿದೆ. ಒಂದೊಂದು ಉಪಾಸನೆಯಲ್ಲಿ ಒಂದೊಂದು ಧರ್ಮ ಗುಣಗಳನ್ನು ಹೇಳಿದೆ, ಧರ್ಮಾಂತ ಗುಣಗಳನ್ನ ಹೇಳಿದೆ. ಅದೇ ತರ ಬೇರೆ ನಮ್ಮ ಇದ್ರಲ್ಲಿ ಆಚರಣೆಯಲ್ಲೇ ನಾವು ಒಂದೊಂದ್ ತರ ಬೇರೆ ಬೇರೆ ಆಚರಣೆ ಮಾಡ್ತೀವಿ. ಅದರಿಂದ ಈ ತರ ಪೃಥಕ್ ಧರ್ಮೈ ಸಮರ್ಚಂತಿ, ಬೇರೆ ಬೇರೆ ಇದರಿಂದ ಸಹ ಸಮ್ಯಕ್ ಖರ್ಚಂತಿ. ಯಾರನ್ನ ಪೃಥಕ್ ಧರ್ಮಚರಣಾಃ ಪೃಥಕ್ ಧರ್ಮ ಫಲೈಷಿಣ, ಎಲ್ಲರೂ ಮಾಡುವ ಆಚರಣೆ ಧರ್ಮಾಚರಣೆ ವ್ಯತ್ಯಾಸ ಇರುತ್ತೆ. ಧರ್ಮ ಬಹಳ ಗೂಢವಾದದ್ದು. ಆಮೇಲೆ ಪೃಥಕ್ ಫಲೈಷಿಣ, ಎಲ್ಲರೂ ಮೋಕ್ಷಕ್ಕೆ ಮಾಡ್ತಾರಂತಿಲ್ಲ, ಬೇರೆ ಬೇರೆ ಫಲಕ್ಕೂ ಮಾಡ್ಬೋದು. ಯಾರ್ಯಾರು ಬೇರೆ ಯಾವ ಫಲಕ್ಕೆ ಮಾಡಿದ್ರು ಸಹ, ಬೇರೆ ಬೇರೆ ಧರ್ಮ ಉಳ್ಳವರಾದ್ರೂ ಸಹ, ಯಾರು ಭಗವಂತನ ಮಾಡ್ಬೇಕಾದ್ರೆ ಇವನನ್ನೇ ಅರ್ಚನೆ ಮಾಡಬೇಕು, ಭಗವಂತನ್ನೇ ಅರ್ಚನೆ ಮಾಡಬೇಕು. ತಸ್ಮೈ ಧರ್ಮಾತ್ಮನೇ, ಅದರಿಂದ ಅವನಿಗೆ ಆ ಧರ್ಮಾತ್ಮನಿಗೆ ಒಂದು ನಮಸ್ಕಾರ ಅಂದ್ಬಿಟ್ಟು. ಅಂದ್ರೆ ಯಾರಿಗೆ ಯಾವ ಫಲವನ್ನು ಬೇಕಾದ್ರೂ ಕೊಡಬಲ್ಲವನು ಅಂದ್ಬಿಟ್ಟು. ಮೋಕ್ಷ ಮಾತ್ರವೇ ಅಲ್ಲ, ಮೋಕ್ಷವಲ್ಲದಿರೋ ಎಲ್ಲವೂ ಸಹ ಫಲವನ್ನು ಕೊಡ್ತಾನೆ. ಅದರಿಂದ ಅವನು ಸಿದ್ಧಿ ಅಂತ ಹೇಳ್ತಾರೆ. ಅಯಮೇವ ಹಿ ಉಪಾಯಶ್ಚ ಸಿದ್ಧಿಶ್ಚ ಸಾಧ್ಯತೆ ಯತಃ, ಇವನೇ ಎಲ್ಲರಿಗೂ ಸಾಧ್ಯನಾದ ತನ್ನನ್ನ ಪಡ್ಕೊಳ್ಳೋಕೆ ಸಿದ್ಧನಾಗಿರ್ತಾನಲ್ಲ, ಆ ಸಿದ್ಧನಾಗಿರೋವನ್ನ ಪಡ್ಕೊಳ್ಳೋದಕ್ಕೆ ಇವನೇ ಉಪಾಯವಾಗ್ತಾನೆ. ಅದರಿಂದ ಸಿದ್ಧಿ, ನಮಗೆ ಸಿದ್ಧಿಯನ್ನು ಉಂಟು ಮಾಡೋದಕ್ಕೆ ಅವನು ನಮಗೆ ಸಾಧ್ಯೋಪಾಯನಾಗ್ತಾನೆ ಭಗವಂತ. ಅದನ್ನ ಹೇಳ್ತಾರೆ ಸಿದ್ಧಿ ಎಂದ್ಬಿಟ್ಟು. ಆಮೇಲೆ ಸರ್ವಾದಿಹಿ ಅಂತ ಹೇಳ್ತಾರೆ ಕಡೆಗೆ. ಈ ಸರ್ವಾದಿಹಿ ಅನ್ನೋದು ಇಲ್ಲಿಗೆ 100ನೇ ಭಗವಂತನ ನಮ್ಮ ಪರಾಶರ ಭಟ್ರ ಪ್ರಕಾರ. ಆಮೇಲೆ ಶುಕಸುಧಿಗಳು ಇಲ್ಲಿಯೇ ಬರ್ತಾರೆ. ಶಂಕರರು ಅವ್ರಿಗೆ 2 ಹಿಂದೆನೆ ಬಂದ್ಬಿಡುತ್ತೆ, ಮಾಧ್ವರಿಗೂ 1-2 ಹಿಂದೆನೆ ಬಂದ್ಬಿಡುತ್ತೆ. ಅವರಿಗೆ 100 ಆಗ್ಬಿಡುತ್ತೆ, ಅವ್ರಿಗೆ 101 102 ಆಗುತ್ತೆ. ನಮ್ಮ ಪ್ರಕಾರ ಇದು 100. ಇಲ್ಲಿಗೆ ಈ ಸರ್ವಾದಿ ಆದ್ರೆ ಅವರ ಭಗವದ್ಗುಣ ದರ್ಪಣದಲ್ಲಿ ಮೊದಲನೇ 100 ಹೆಸರು ಮುಗೀತು, ಇನ್ನು 900 ಇದೆ ಬಾಕಿ. ನೋಡೋಣ. ಸರ್ವಾದಯೇ ನಮಃ ಅನ್ಬಿಟ್ಟು ಅದಕ್ಕೆ ಸರ್ವಾದಯ ನಮಃ ಅಂತ. ಅಂದ್ರೆ ತೇಷಾಂ ಪರಾವರ ಸರ್ವ ಪುರುಷಾರ್ಥ ಮೂಲಂ ಇತಿ ಸರ್ವಾದಿಹಿ ಅಂದ್ರೆ ಇವನು ಎಲ್ಲರಿಗೂ ಮೂಲ. ತೇಷಾಂ ಇವರು ಜಗತ್ಕಾರಣ ಅಂತ ಒಂದು, ಅದಕ್ಕೆ 3 ಸರ್ವ ಆದಿಹಿ ಅಂತ ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ. ಇವರಷ್ಟಿಗೆ ನಿಲ್ಸಲ್ಲ, ಎಲ್ಲಕ್ಕೂ ಅದಕ್ಕೆ ತಿಳ್ತಾರೆ. ತೇಷಾಂ ಪರ ಅವರ ಸರ್ವ ಪುರುಷಾರ್ಥ, ಪರಮಪದವಾಗ್ಲಿ, ಪರ ಅಂದ್ರೆ ಪರಮಪದ, ಅವರ ಅಂದ್ರೆ ಲೀಲಾವಭೂತಿ ಆಗ್ಲಿ, ಅಂದ್ರೆ ನಿತ್ಯ ವಿಭೂತಿ ಆಗ್ಲಿ, ಲೀಲಾವಭೂತಿ ಆಗ್ಲಿ, ಎಲ್ಲರಿಗೂ ಎಲ್ಲ ಪುರುಷಾರ್ಥಂ ಮೂಲಂ ಮಿತಿ. ಆ ಎಲ್ಲಾ ಪುರುಷಾರ್ಥಿಗಳು ಇವನು ಮೂಲ. ಅಲ್ಲಿ ಅವ್ರಿಗೇನಪ್ಪ ಪುರುಷಾರ್ಥ ಅಂದ್ರೆ ಅವನ ಭಗವಂತನ ಅವನ ಸೇವೆ ಮಾಡೋದು, ಅವನ ಅರ್ಚನೆ ಮಾಡೋದು, ಆರಾಧನೆ ಮಾಡೋದೇ ಅವರಿಗೆ ಫಲ. ಯಾರಿಗೆ? ನಿತ್ಯರಿಗೆ ಮತ್ತೆ ಮುಕ್ತರಿಗೆ. ಅದರಿಂದ ಅವ್ರಿಗೆ ಪುರುಷಾರ್ಥ ಅದು. ಇಲ್ಲಿ ಲೋಕದಲ್ಲಿ ಪುರುಷಾರ್ಥ ಯಾವ್ದಾದ್ರೂ ಆಗ್ಬೋದು, ಯಾವ್ದು ಮೋಕ್ಷವೂ ಆಗ್ಬೋದು, ಮತ್ತೆ 3 ಎಲ್ಲೋ ಇರ್ತಲ್ಲ, ಯಾವುದೂ ಆಗ್ಬೋದು. ಅದರಿಂದ ಎಲ್ಲಕ್ಕೂ ಇವನೇ ಮೂಲನಾದ್ರಿಂದ, ಎಲ್ಲವನ್ನೂ ಕೊಡುವವನು ಇವನೇ ಮೂಲನಾದ್ರಿಂದ ಇವನು ಸರ್ವ ಆದಿಹಿ. ಅಂದ್ರೆ ಪರ ಅವರ ಪುರುಷಾರ್ಥ ಸರ್ವ ಆದಿ. ಪರಕ್ಕೆ ಆಗ್ಲಿ ಅವರಕ್ಕೆ ಆಗ್ಲಿ, ಅಂದ್ರೆ ನಿತ್ಯ ವಿಭೂತಿ ಆಗ್ಲಿ, ಲೀಲಾಭೂತಿ ಆಗ್ಲಿ, ಎಲ್ಲವನ್ನೂ ಎಲ್ಲಾ ಪುರುಷಾರ್ಥಗಳಿಗೂ ಇವನು ಮೂಲನಾದ್ರಿಂದ ಇವನು ಸರ್ವಾದಿಹಿ ಅಂತ ಹೇಳ್ತಾರೆ. ಕಡೆಗೆ ಅದನ್ನ ಹೇಳ್ತಾರೆ ಕಡೆಗೆ ಹೇಳ್ತಾರೆ ಕಡೆ ಏನಂದ್ರೆ ಇದು ಯುದ್ಧಕಾಂಡದಲ್ಲಿ ಆ ಬ್ರಹ್ಮನ ಸ್ತೋತ್ರ ಬರುತ್ತೆ. ಏತ್ವಾಂ ದೇವಂ ಧ್ರುವಂ ಭಕ್ತಾಃ ಪುರಾಣಂ ಪುರುಷೋತ್ತಮಂ ಪ್ರಾಪ್ನುವಂತಿ ಸದಾ ಕಾಮಾನ್ ಇಹಲೋಕೆ ಪರತ್ರಚ ಅಂದ್ಬಿಟ್ಟು ಇಹ ಪರ ಅಂತ ಇದನ್ನ ಬ್ರಹ್ಮಸ್ತುತಿನಲ್ಲಿ ಬರುತ್ತೆ. ಇದು ಅಂದ್ರೆ ಅವನು ಈ ಭಗವಂತ ದೇವ, ಅವನು ಧ್ರುವನೂ ಆಗಿದ್ದಾನೆ ಅಂತ ಧ್ರುವ ಅಂತ ಹೇಳ್ತಾರೆ. ಆಮೇಲೆ ಪುರುಷೋತ್ತಮ, ಅವನು ಪುರಾಣ ಪುರುಷೋತ್ತಮ ಆಗಿದೆ. ಅವನನ್ನ ಯಾರು ಆಶ್ರಯಿಸ್ತಾರೋ ಅವರು ಸದಾ ಕಾಮಾನ್, ಸದಾ ಪ್ರಾಪ್ನುವಂತಿ, ಯಾವಾಗ ಯಾರು ಇವನ್ನ ಆಚರಿಸ್ತಾರೋ ಎಲ್ಲಾ ಕಾಲದಲ್ಲೂ ಸಹ ಕಾಮಾನ್, ಏನು ಕಾಮಾನ್? ಇಹ ಪರ, ಈ ಪ್ರಗತಿ ಮಂಡಲದಲ್ಲಿ ಏನೇನು ಕೇಳ್ತಾರೋ ಅದು, ಮತ್ತೆ ಪರತ್ರಚ ಅಲ್ಲಿ ಮೇಲೆ ಇರುವಂತಹ ನಿತ್ಯರು ಮುಕ್ತರು ಏನ್ ಕೇಳ್ತಾರ ಅವರು, ಇಲ್ಲಿ ನಾವೇ ಪರವನ್ನ ಕೇಳಿದ್ರೆ ಅದನ್ನು ಕೊಡ್ತಾನೆ. ಇಲ್ಲ ಬೇರೆ ನಮಗೆ ಇದೆಲ್ಲ ಬೇಡ, ನಮ್ಗೆ ಧರ್ಮ ಅರ್ಥ ಕಾಮ ಇದೆಲ್ಲ ಕಡೆಯದ ಮೋಕ್ಷ ಅನ್ನೋದು ಆ 3 ಕೇಳಿದ್ರೆ ಅದನ್ನು ಸಹ ಕೊಡ್ತಾನೆ.
ಅದಕ್ಕೆ ಸರ್ವಾನ್ ಕಾಪಾನ್ ಪ್ರಾಪ್ನುವಂತೆ ವಿಶಾಲಾಂ ತ್ರೈಲೋಕ್ಯಸ್ಮಿನ್ ಕೃಷ್ಣನಾಮಾಭಿಧಾನಾತ್ ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಂದ್ರೆ ಕೃಷ್ಣ ಕೇವಲ ಕೃಷ್ಣನಾಮಾಭಿಧಾನಾತ್, ಒಂದು ಕೃಷ್ಣನ ಒಂದು ಹೆಸರನ್ನ ಅಭಿಧಾನ ಅಂತ ಹೇಳೋದ್ರಿಂದ ಏನ್ ಮಾಡ್ತಾರೆ, ಸರ್ವಾನ್ ಕಾಮಾನ್ ಎಲ್ಲಾ ಕಾಮವನ್ನು ಪಡ್ಕೊಂಡ್ಬಿಡ್ತಾನೆ. ಈ ವಿಶಾಲಾಂ ತ್ರೈಲೋಕ್ಯ, ಇವರೆಲ್ಲ ಈ ವಿಶಾಲವಾದ 3 ಲೋಕದಲ್ಲಿ ಯಾರು ಏನು ಕಾಮನೆಯನ್ನು ಪಡ್ತಾರೋ ಎಲ್ಲವನ್ನೂ ಸಹ ಕೃಷ್ಣ ಒಂದು ನಾಮ ಅಭಿಧಾನ ಮಾಡೋದ್ರಿಂದ ಎಲ್ಲವೂ ಸಿಕ್ಬಿಡುತ್ತೆ ಅಂತ ಅದನ್ನು ಹೇಳ್ತಾರೆ. ಅದೊಂದು ಶ್ಲೋಕ ಇದೆ ಅನ್ಬಿಟ್ಟು ಅಂತ. ಹಾಗಾಗಿ ಸರ್ವಾದಿಹಿ ಅಂದ್ರೆ ಎಲ್ಲಕ್ಕೂ ಅವನು ಆದಿಯಾಗಿರುವನು, ಎಲ್ಲಾ ಫಲಗಳಿಗೂ ಮೂಲನಾಗಿರುವನು ಅಂತ ಇವರು ಅರ್ಥ ಮಾಡ್ತಾರೆ. ಎಲ್ಲಾ ಫಲಗಳಿಗೂ ಅವನೇ ಮೂಲ. ಯಾರ ಮೂಲಕ ನಾವು ಪಡ್ಕೊಂಡ್ರು ಸಹ ಅದು ಮುಖ್ಯ ಇಲ್ಲಿ. ಯಾರ ಮೂಲಕ ಅಂದ್ರೆ ಈ ಧರ್ಮ ಅರ್ಥ ಕಾಮ ಬೇರೆಯವರು ಕೊಡ್ಬೋದು, ಮೋಕ್ಷ ಮಾತ್ರ ಭಗವಂತ, 4 ಭಗವಂತ ಕೊಡ್ತಾನೆ. ಆದ್ರೆ ನೀವು ಇದಕ್ಕೆ ಬೇರೆಯವ್ರನ್ನ ರುದ್ರನೇ ಆಗ್ಲಿ ಬ್ರಹ್ಮನ ಯಾರು ಉಪಾಸನೆ ಮಾಡೋದಿಲ್ಲ ಶಾಪದಿಂದಾಗಿ, ಇಂದ್ರನೇ ಆಗ್ಲಿ ಯಾವುದೇ ಆಗ್ಲಿ ಆಯಾ ದೇವತೆಗಳು ಮಾಡಿದ್ರೆ ಉಪಾಸನೆ ಮಾಡಿದ್ರೆ ನಮಗೆ ಆ ವಿಶೇಷ ಸಿಗುತ್ತೆ. ಆದ್ರೆ ಆ ಫಲಗಳನ್ನು ಸಹ ಭಗವಂತನೇ ಕೊಡೋದು, ಅವರ ಮೂಲಕ ಕೊಡ್ತಾನೆ ಅಷ್ಟೇ. ಅದು ಸಹ ಭಗವಂತನೇ ಕೊಡೋದು, ಆದ್ರೆ ಅವರ ಮೂಲಕ ಕೊಡ್ತಾನೆ ಅಷ್ಟೇ. ಅದನ್ನ ಹೇಳ್ತಾರೆ. ಅದಕ್ಕೆ ತ್ರೈಲೋಕ್ಯ ಅಸ್ಮಿನ್ ಅಂತ ಇದೆ. 3 ಲೋಕದಲ್ಲೂ ಯಾರ್ಯಾರನ್ನ ನೀವು ಉಪಾಸನೆ ಮಾಡಿದ್ರು ಸಹ ಬರುವಂತ ಫಲ ಭಗವಂತನಲ್ಲೇ ಬರುತ್ತೆ. ಅದಕ್ಕೆ ಸರ್ವಾದಿಹಿ ಅಂದ್ಬಿಟ್ರು. ಅದಕ್ಕೆ ಸರ್ವೇಷಾಂ ನಿರುಕ್ತಿನಲ್ಲಿ ಸರ್ವೇಷಾಂ ಪುರುಷಾರ್ಥಾನಾಂ ಮೂಲಂ ಸರ್ವಾದಿ ಈರಿತಃ. ಅದರಿಂದ ಎಲ್ಲಾ ಪದಾರ್ಥಗಳಿಗೂ ಇವನೇ ಮೂಲ ಕಾರಣನಾದ್ರಿಂದ ಇವನಿಗೆ ಸರ್ವಾದಿಹಿ ಅಂತ ಹೇಳ್ತಾರೆ. ಇಲ್ಲಿಗೆ 100 ಮುಗಿಯುತ್ತೆ. ಅದನ್ನ ಅವರ ಇದು ಪರಾಶರ ಭಟ್ರ ಇದ್ದಲ್ಲ, ಅವಾಗ ಅವರು ಹೇಳ್ತಾರೆ ಎಲ್ಲ ಒಂದೊಂದು 100ಗೂ ಹೇಳ್ತಾರೆ. ಒಂದ್ಸಲ ಹೇಳ್ತೀನಿ, ಮುಂದಕ್ಕೆ ಹೇಳ ನೋಡ. ಇತಿ ಶ್ರೀ ಹರಿತ ಕುಲ ತಿಲಕ ಶ್ರೀವತ್ಸಾಂಕಮಿಷ್ಟ ಸೂನೋಹ ಶ್ರೀ ರಂಗರಾಜ ದಿವ್ಯಾಜ್ಞಲಬ್ಧ ಶ್ರೀ ಪರಾಶರ ಭಟ್ಟ ಅಪರನಾಮಧೇಯಸ್ಯ ಶ್ರೀ ರಂಗನಾಥಸ್ಯ ಕೃತೌ ಶ್ರೀ ವಿಷ್ಣು ಸಹಸ್ರನಾಮೇ ನಾಮ ವಿವರಣೆ ಶ್ರೀ ಭಗವದ್ಗುಣದರ್ಪಣೆ ಪ್ರಥಮಂ ಶತಕಂ ಸಮಾಪ್ತಂ. ಅಂತಂದ್ರೆ ಇವರು ಹರಿತ ಕುಲದವರು. ಇವರು ಶ್ರೀವತ್ಸಾಂಕ ಮಿಶ್ರ ಅಂದ್ರೆ ಕೂರತಾಯ್ವಾನು, ಅವರ ಸೂನೋಹ ಅವರ ಮಗನಾದಂತಹ ಶ್ರೀ ರಂಗರಾಜ ದಿವ್ಯಾಜ್ಞ ಲಬ್ಧ. ಅದು ಭಗವಂತ ರಂಗನಾಥನಿಂದ ಅವನ ದಿವ್ಯ ಅವನ ಆಜ್ಞೆಯಿಂದ ಲಬ್ಧವಾದಂತಹ ಜ್ಞಾನ, ಭಗವಂತನೇ ನನಗೆ ಕೊಟ್ಟ ಜ್ಞಾನ ಅದು. ಅದರಿಂದ ಅಲ್ಲ. ಆಮೇಲೆ ಆ ಭಗವಂತ ಇವ್ರಿಗೆ ಏನ್ ಮಾಡ್ದ, ಇವರ ಹೆಸರು ರಂಗನಾಥ ಅಂತ ಇಟ್ಟಿದ್ದ ತಂದೆ. ಆ ಭಗವಂತ ಏನ್ ಮಾಡ್ದ, ಅವನು ಪರಾಶರ ಭಟ್ಟ ಅಂತ ಅಪರನಾಮಧೇಯಸ್ಯ. ಅವರಿಗೆ ಇದು ಭಾಷ್ಯಕಾರರೇ ಹೇಳ್ತಾರೆ, ಅದು ಭಗವಂತನ ಒಂದು ಇದು. ಅದಕ್ಕೆ ಶ್ರೀ ಪರಾಶರ ಭಟ್ಟ ಅಪರನಾಮಧೇಯಸ್ಯ ಶ್ರೀ ರಂಗನಾಥಸ್ಯ. ಇವನು ರಂಗನಾಥ, ಭಗವಂತನೂ ರಂಗನಾಥ. ಅದಕ್ಕೆ ರಂಗರಾಜ ಅಂತ ಹೇಳ್ಬಿಟ್ರು, ಒಂದೇ ಹೆಸರು ಹೇಳ್ಬೇಡ ಅಂತ. ಅದರಿಂದ ಬಂದ ಈ ವಿಶ್ವಸಹಸ್ರನಾಮದಲ್ಲಿ ಭಗವದ್ಗುಣ ಮೊದಲನೇ 100 ನಾಮಗಳು ಮುಗಿಯಿತು ಅಂತ ಅದ್ರಲ್ಲಿ ಹೇಳ್ತಾರೆ. ಅದರಲ್ಲಿ ಇದು ಸರ್ವಾದಿಹೀನಿಗೆ ನಮಗೆ 100 ಮುಗೀತು. ಇಲ್ಲಿಗೆ 101 ಇಲ್ಲಿಗೆ ಎರಡನೇ ಶತಕ, ದ್ವಿತೀಯ ಶತಕ ಪ್ರಾರಂಭ ಆಗುತ್ತೆ. ಅಚ್ಯುತಃ ಓಂ ಅಚ್ಯುತಾಯ ನಮಃ. ಈ ಅಚ್ಯುತ ಅನ್ನೋದು 320 ಮತ್ತು 557 ಇನ್ನು 2 ಕಡೆನೂ ಇದು ಬರುತ್ತೆ. ಇದೇ ಅದು ಬರುತ್ತೆ. ಅದು ಆವಾಗ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಹೇಳ್ತಾರೆ, ತೇಭ್ಯ ಪ್ರಪನ್ನೇಭ್ಯ ನ ಅಪಗತಃ ಅಚ್ಯುತಃ ಯಸ್ಮಾತ್ನಚ್ಯುತ ಪೂರ್ವೋಹಂ ಅಚ್ಯುತಃ ತೇನ ಕರ್ಮಣ ತಸ್ಯಾಹನ್ನ ಪ್ರಣಶ್ಯಾಮಿನ್. ಮಹಾಭಾರತ ಶ್ಲೋಕ ಇದು. ಅದನ್ನ ತೆಗೆದು ತೋರಿಸ್ತಾರೆ. ಅದಂದ್ರೆ ಇವನು ತೇಭ್ಯ ಅಂದ್ರೆ ಯಾರು, ಪ್ರಪನ್ನೇಭ್ಯ ಇಲ್ಲ ಹಿಂದಿನ ಇದರಲ್ಲಿ ಬಂತಲ್ಲ ಅದು ಯಾರು ಅಂತ, ಸರ್ವಾದಿಹಿ ಎಲ್ಲ ಯಾರನ್ನು ಕೇಳಿದ್ರು ಅವರ ಭಗವಂತ ಮೋಕ್ಷವನ್ನ ಕೇಳಿದ್ರೆ ಕೊಡ್ತಾನಲ್ಲ, ಆ ತೇಭ್ಯ ಅಂತ ಅವರ ಪ್ರಪನ್ನೇಭ್ಯ. ಯಾಕಂದ್ರೆ ನಾವು ಧರ್ಮಾರ್ಥ ಕಾಮಗಳನ್ನ ತೆಗೆದಾಕ್ಬಿಡ್ತೀವಿ. ಇಲ್ಲಿ ಪ್ರಪನ್ನೇಭ್ಯ ಮೋಕ್ಷವನ್ನು ಕೇಳ್ತಾರಲ್ಲ ಅವರಿಗೆ ನ ಅಪಗತಃ, ಅವರಿಗೆ ಯಾವತ್ತೂ ಸಹ ಅವನು ಕೈ ಬಿಡೋದಿಲ್ಲ ಅವ್ರನ್ನ ಅಂತ. ಚ್ಯುತ ಅನ್ನೋದು ಬಿಡೋದು, ಚ್ಯುತಿ ಅನ್ನೋದಕ್ಕೆ ಜಾರೋದು ಅಂತ, ಅಚ್ಯುತ ಬಿಗಿ ಹಿಡ್ಕೊಳ್ಳೋದು. ಇದರಿಂದ ನ ಅಪಗತಃ ಶರಣಾಗತರಾದ ಮೋಕ್ಷಾರ್ಥಿಗಳಿಗೆ ಯಾವತ್ತೂ ಅವನು ಕೈ ಬಿಡೋದಿಲ್ಲ, ತಿಳ್ಕೊಂಡಿರ್ತಾನೆ. ಅದರಿಂದ ಅಚ್ಯುತಃ, ಚ್ಯುತನಾಗೋದಿಲ್ಲ ಅವನು. ಅದರಿಂದ ಅಚ್ಯುತ ಅಂದ್ಬಿಟ್ಟು ನಚ್ಯುತ ಅಚ್ಯುತ. ಇದನ್ನ ಮಹಾಭಾರತದಲ್ಲಿ ಭಗವಂತನ ಹೇಳ್ತಾನೆ, ಯಸ್ಮಾತ್ ನಚ್ಯುತ ಪೂರ್ವೋಹಂ ಅಚ್ಯುತ ತೇನ ಕರ್ಮಣ. ಯಾವುದರಿಂದ
ಪೂರ್ವ ಅಹಂ ನಚ್ಯುತಃ, ನಾನು ಹಿಂದೆ ಯಾವುದನ್ನೂ ಬಿಟ್ಟಿದ್ದಿಲ್ಲ, ತೊರೆದವನಲ್ಲ. ಯಾವುದನ್ನು ನಚ್ಯುತಃ, ಯಾವುದನ್ನೂ ಬಿಟ್ಟಿದ್ದಿಲ್ಲ ಅಂದ್ರೆ ಯಾವ ಒಂದು ಕೆಲಸವನ್ನ ಮಾಡ್ಬೇಕೋ ಅವನು ಭಗವಂತ ಎಲ್ಲವನ್ನು ಒಂದೂ ಬಿಟ್ಟಿಲ್ಲ ಅವನು. ಅದರಿಂದ ಅಚ್ಯುತಃ ತೇನ ಕರ್ಮಣ, ಅದರಿಂದ ನನಗೆ ನಾನು ಅಚ್ಯುತನಾಗಿದ್ದೇನೆ, ಯಾವುದನ್ನು ಚ್ಯುತಿ ಮಾಡದೆ ಅದರಿಂದ ಅಚ್ಯುತನಾಗಿದ್ದೇನೆ ಅಂತ ಹೇಳ್ತಾರೆ. ತಸ್ಯಾಹಂ ನ ಪ್ರಣಶ್ಯಾಮಿ, ಭಗವದ್ಗೀತೆಯಲ್ಲೇ ಭಗವಂತ ಹೇಳ್ತಾನೆ ಅಂತಹ ತಸ್ಯ ಅಹಂ ನ ಪ್ರಣಶ್ಯಾಮಿ, ಯಾರು ನನಗೆ ಭಕ್ತರಾಗ್ತಾರೋ ಅವ್ರನ್ನ ಯಾವತ್ತೂ ನಾನು ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾನಲ್ಲ, ನನ್ನ ಭಕ್ತರು ಯಾವತ್ತೂ ನಾಶವಾಗುದಿಲ್ಲ, ಅವ್ರನ್ನ ಆಗೋದಕ್ಕೆ ನಾ ಬಿಡೋದಿಲ್ಲ, ಅದರಿಂದ ಅಚ್ಯುತ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ರಾಮಾಯಣ ಹೇಳ್ತಲ್ಲ, ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ಅಂತ ಭಗವಂತ ಹೇಳ್ತಾರೆ. ಯಾರು ಶರಣಾಗತರಾಗಬೇಕು ಅಂತಿಲ್ಲ, ಮಿತ್ರಭಾವದಿಂದ ಯಾರು ಬಂದರೂ ಸಹ ಕಥಂಚನ ಅಹಂ ನತ್ಯಜೇಯಂ, ಅವ್ರನ್ನ ಯಾವ ಕಾಲಕ್ಕೂ ಯಾವುದಕ್ಕೂ ನಾ ಕೈ ಬಿಡೋದಿಲ್ಲ ಅವ್ರನ್ನ ಅಂತ ದೃಢವಾಗಿ ಭಗವಂತ ಹೇಳ್ತಾರಲ್ಲ, ಅದರಿಂದ ಅಚ್ಯುತ ಅನ್ಬಿಟ್ಟು ಹೇಳ್ತಾರೆ. ನಿರುಕ್ತಿನಲ್ಲಿ ಭಕ್ತೇಭ್ಯೋ ಅಚ್ಯುತ ಪೂರ್ವತ್ವಾತ್ ಅಚ್ಯುತ ಪರಿಕೀರ್ತಿತಃ ಆಶ್ರಿತಾನಾಂ ಚ್ಯುತಿ ಯಸ್ಮಾತ್ ನಾಸ್ತಿ ಸಹ ಅಚ್ಯುತಃ ಏರಿತಃ. ಅಂದ್ರೆ ಹಿಂದೇನೂ ಸಹ ಯಾವ ಭಕ್ತರನ್ನು ಕೈ ಬಿಟ್ಟಿಲ್ಲ, ಈಗಲೂ ಬಿಡೋದಿಲ್ಲ, ಮುಂದೇನೂ ಬಿಡೋದಿಲ್ಲ. ಅದರಿಂದ ಆಶ್ರಿತರಿಗೆ ಚ್ಯುತಿ ಅನ್ನೋದೇ ಇಲ್ಲ. ಭಗವಂತನಿದ್ರೆ ಅವನು ಆಶ್ರಿತರಾಗ್ಬಿಟ್ರೆ ಚ್ಯುತಿ ಆದು ಅಂತ ಯಾರು ಹೇಳಕ್ ಸಾಧ್ಯವೇ ಇಲ್ಲ. ಒಂದು ಸಲ ಆಶ್ರಿತ ಆದ್ರೆ ಎಲ್ಲರನ್ನೂ ಕೈ ಹಿಡ್ಕೊಳ್ತಾನೆ. ಅದರಿಂದ ಅವನು ಯಸ್ಮಾತ್ ನಾಸ್ತಿ ಚ್ಯುತಿ ನಾಸ್ತಿ, ಅವರಿಗೆ ಚ್ಯುತಿ ಅನ್ನೋದೇ ಇರೋದಿಲ್ಲ. ಅದರಿಂದ ಅವನು ಅಚ್ಯುತ ಅಂತ ಹೇಳಲ್ಪಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ವೃಷಾಕಪಿಹಿ ಅಂತ ಬರುತ್ತೆ. ವೃಷಾಕಪಿ ಅಂದ್ರೆ ಅಚ್ಯುತಮೇವ, ಮೇಲೆ ಅಚ್ಯುತ ಅಂತ ಹೇಳ್ತಾನಲ್ಲ, ಅದೇ ಅಚ್ಯುತಮೇವ ಧರ್ಮವರಾಹತ್ವೇನ ಸಮರ್ಥಯತೆ ವೃಷಾಕಪಿಹಿ. ಇದು ತಥ ಆರ್ಷ ಹಿಂದೆ ಹೇಳ್ತಾರೆ. ಅಂದ್ರೆ ಈ ಅಚ್ಯುತನೇ ಕೈ ಬಿಡೋದಿಲ್ಲ ಅಂತ ಹೇಳೋದ್ರಿಂದ ಅದೇ ಅವನು ಭೂತಾಯಿಯೂ ಸಹ, ಭೂಮಿನೂ ಸಹ ಕಷ್ಟದಲ್ಲಿದ್ದಾಗ ಅವಳಿಗೂ ಕೈ ಬಿಡ್ಲಿಲ್ಲ ಅವನು. ಅದರಿಂದ ಅದೇ ಅಚ್ಯುತ, ಅವನು ಅಚ್ಯುತನೇ ಧರ್ಮವರಾಹತ್ವೇನ. ಯಾವಾಗ ಭೂಮಿಯನ್ನ ಹಿರಣ್ಯಾಕ್ಷ ತಗೊಂಡೋಗಿ ಸಮುದ್ರದಲ್ಲಿ ಅಡಗಿಸಿದ್ನೋ ಆಗ ಭೂದೇವಿಗೂ ತೊಂದರೆ ಆಗಿ ಅಲ್ಲಿರುವಂತ ಜೀವರಾಶಿಗಳು ನಮ್ಮಂತವರಾಗಿದ್ದರು ಅವರಿಗೆಲ್ಲ ತೊಂದರೆ ಉಸಿರುಗಟ್ಟವಾದಾಗ ಆ ಭಗವಂತನ ಅವನ್ ಮಾಡ್ತಾನೆ ಸಮರ್ಥಯತೆ, ಅವನು ತನ್ನ ಹೆಸರನ್ನ ಸಮರ್ಥಿಸ್ಕೊತಾನೆ. ಅಚ್ಯುತ ಅನ್ನೋದನ್ನ ತಾನೇ ಸಮರ್ಥನೆ ಮಾಡ್ಕೊಳ್ತಾನೆ, ತೋರಿಸ್ಕೊಡ್ತಾನೆ ಲೋಕದಲ್ಲಿ ನಾನು ಅಚ್ಯುತ ಅನ್ನೋದನ್ನ. ಹೇಗೆ ಅಂದ್ರೆ ವೃಷಾಕಪಿಹಿ, ಅದರಿಂದ ಅವನಿಗೆ ವೃಷಾಕಪಿಹಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅದು ಹೇಗೆ ವೃಷಾಕಪಿಹಿ ಬಂತು ಅಂದ್ಬಿಟ್ಟು ಅಂತ ಒಂದು ಆರ್ಷ ನಿರುಕ್ತ ಒಂದು ಅದು ಹೇಳ್ತಾರೆ. ಅದೇ ಹಿಂದೆ ಮಹಾಭಾರತದಲ್ಲಿ ಇದು ಹೇಳ್ತಾರೆ, ಅದು ಹಿಂದೆ ಹೇಳುವಂತ ಅಂತ ಅದನ್ನ ಹೇಳ್ತಾರೆ. ಕಪಿರ್ವರಾಹ ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ ತಸ್ಮಾತ್ ವೃಷಾಕಪಿಂ ಪ್ರಾಹ ಕಶ್ಯಪಾಮಾಂ ಪ್ರಜಾಪತಿ. ಅವಾಗ ಅವನ ಹೇಳ್ತಾರಕ್ಕೆ ಅವನು ಕಪಿರ್ ವರಾಹ ಅವನು ವರಾಹ ಕಪಿಹಿ ಅಲ್ಲ ಅಂದ್ರೆ ಕಪಿ ಅಂದ್ರೆ ನೀರು. ಹಿಂದೆ ಬಂದು ನೋಡಿ ಭಾಷೆಗಾರ ಮಾಡಿದ ಕಂ ಪಿಬತೀತಿ ಕಪಿಹಿ ಅಂತ ಅದಕ್ಕೆ ಸೂರ್ಯನಿಗೆ ಮಾಡಿದ್ರು. ಕಮ್ ಅಂದ್ರೆ ನೀರು, ಅದನ್ನ ಪಿಬತೀತಿ ಕಪಿಹಿ ಅಂತ ಮಾಡಿದ್ರಲ್ಲಿ. ಇಲ್ಲಿ ಕಮ್ ಅಂದ್ರೆ ನೀರನ್ನ ವರಾಹ ಅಂದ್ರೆ ಉದ್ಧಾರ ಮಾಡ್ತಾನೆ, ಅದರಿಂದ ಕಪಿಹಿ. ನೀರಿನಿಂದ ತಾಯಿಯನ್ನ ಉದ್ಧಾರ ಮಾಡ್ತಾನಲ್ಲ, ಅದರಿಂದ ಅವನು ಕಪಿಹಿ ಆದ. ಆ ಕಪಿಹಿ ಯಾರಪ್ಪ? ಅವನೇ ವರಾಹ. ಕಪಿಹಿ ವರಾಹ. ಕಪಿಹಿ ಅಂದ್ರೆ ವರಾಹನಿಗೆ ಇನ್ನೊಂದು ಹೆಸರು ಕಪಿಹಿ. ಅದರಿಂದ ಅವನು ಶ್ರೇಷ್ಠಶ್ಚ ಧರ್ಮಶ್ಚ, ಅವನು ಅತ್ಯಂತ ಶ್ರೇಷ್ಠನು ಧರ್ಮ ಆಗಿದ್ದಾನೆ. ಅದಕ್ಕೆ ಆ ವೃಷ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಶ್ರೇಷ್ಠತೆ, ಧರ್ಮಕ್ಕೆ ವೃಷ ಇತಿ ಉಚ್ಯತೆ. ವೃಷ ಅಂದ್ರೆ ಶ್ರೇಷ್ಠತೆ ಮತ್ತು ಧರ್ಮತೆ, ಕಪಿ ಅಂದ್ರೆ ವರಾಹ. ಅದರಿಂದ ಶ್ರೇಷ್ಠವಾದ ವರಾಹ ಅನ್ನೋದಕ್ಕೆ ವೃಷಾಕಪಿಹಿ ಅಂತ ಅದಕ್ಕೆ ಧರ್ಮವನ್ನು ವೃಷ ಉಚ್ಯತೆ. ಅದರಿಂದ ನನಗೆ ಹೇಳ್ತಾರೆ ಇವರು, ಅವನು ಭಗವಂತ ಹೇಳ್ತಾನೆ ಕಶ್ಯಪ ಪ್ರಜಾಪತಿ ಅದರಿಂದ ವೃಷಾಕಪಿಂ ಪ್ರಾಹ, ನನ್ನನ್ನ ವೃಷಾಕಪಿ ಅಂತ ಕರೆದ. ಅದೊಂದು ಕಶ್ಯಪ ಪ್ರಜಾಪತಿ ನನ್ನನ್ನ ಭಗವಂತ ಹೇಳ್ತಾನೆ ವೃಷಾಕಪಿ ಅಂತ ಕರೆದ. ಯಾದಕ್ಕೆ ಅಂದ್ರೆ ವರಾಹ ಅವತಾರನ ಧರಿಸಿ ನಾನು ಭೂಮಿಯನ್ನ ಕಾಪಾಡಿದ್ರಿಂದ ನನಗೆ ಅವನು ವೃಷಾಕಪಿ ಅಂತ ಕರೆದ ಅಂದ್ಬಿಟ್ಟು ತಾನೇ ಭಗವಂತ ಹೇಳ್ಕೊಳ್ತಾ ಹೇಳ್ತಾನೆ. ಆಮೇಲೆ ತಸ್ಮಾತ್ ವೃಷಾಕಪಿ ಪ್ರೋಕ್ತಃ ವಸ್ವರಣ್ಯೋ ಭೀಷ್ಟದೋ ಮನುಹು, ಆ ಮನು ಸೂಕ್ತದಲ್ಲೂ ಬರುತ್ತೆ. ಅದಕ್ಕೆ ತಸ್ಮಾತ್ ವೃಷಾಕಪಿ ಹೇ ಪ್ರೋಕ್ತ, ವಸು ಅರಣ್ಯ ಅಂತ ಎಲ್ಲ ವೃಷ ಅಂತ ಕರೆಯುವುದಾಗಿ ಅವನು ಎಲ್ಲವನ್ನೂ ಅಭೀಷ್ಟಗಳನ್ನು, ಅಭೀಷ್ಟದೋ ಮನು ಅದು ಎಲ್ಲ ಅಭೀಷ್ಟವನ್ನು ವಸು ಅರಣ್ಯ ಅವರಿಗೆ ವಸು ಅಂದ್ರೆ ಅವ್ರಿಗೆ ಬೇಕಾದ ಸಂಪತ್ತು ಎಲ್ಲವನ್ನು ಕೊಡೋದ್ರಿಂದ ಅವನು ನೆರವೇರಿಸೋದ್ರಿಂದ ಅವನಿಗೆ ವೃಷಾಕಪಿಹಿ ಅಂತ ಹೇಳುತ್ತೆ ಅಂದ್ಬಿಟ್ಟು ಮನುಸೂತ್ರದಲ್ಲಿ ಬರುತ್ತೆ. ಅದನ್ನ ಹೇಳ್ತಾರೆ ಅದ್ರ ಕಡೆಗೆ. ಆಮೇಲೆ ನಿರುಕ್ತಿಯಲ್ಲಿ ಬರೋದು ಇದು ಅಮೇಯಾತ್ಮ ಅಂದ್ರೆ ಅಸ್ಮಿನ್ ಆಶ್ರಿತ ಅನುಗ್ರಹ ಸ್ರೋತಸಿ ಅಥೋ ಜಾಯಾಂಶ ಪೂರುಷಃ
ಅಲ್ಲ ಅಂದ್ರೆ ಭಗವಂತ ಯಾರು ಅವನ ಆಶ್ರಯಿಸವನ್ನ ಅನುಗ್ರಹ ಮಾಡುವ ಇವನು ಸ್ರೋತ ಅಂದ್ರೆ ನೀರಿನ ಧಾರೆ ಸ್ರೋತ. ಮೇಲಿಂದ ನೀರು ಹೇಗಿತ್ತಲ್ಲ ಬೆಟ್ಟದಿಂದ ಮೇಲೆ ಈ ಗಗನ ಚುಕ್ಕಿ ಬರಚುಕ್ಕಿ ಮೇಲಿಂದ ಹೇಳ್ತಾ ಅದಕ್ಕೆ ಸ್ರೋತ ಅಂತ ಹೆಸರು. ಅದಕ್ಕೆ ಇವನು ಆಶ್ರಿತ ಅನುಗ್ರಹ ಸ್ರೋತ. ಆಕ್ಷೇತರಿಗೆ ಅನುಗ್ರಹ ನೀರಿನ ಧಾರೆಯಾಗಿ ಭಗವಂತ ಇದ್ದಾನೆ. ಅನುಗ್ರಹ ಸ್ರೋತ ಇವನು. ಆಶ್ರಿತರಿಗೆ ಅನುಗ್ರಹ ಧಾರೆಯಾಗಿ ಇದ್ದಾನೆ ಇವನು. ಯಾರು ಇವನನ್ನು ಆಶ್ರಯಿಸ್ತಾರೋ ಅವ್ರಿಗೆ ಹೇಗೆ ನೀರು ಮೇಲಿಂದ ಹರಿದು ಎಲ್ಲರೂ ಬರ್ತೋ ಹಾಗೆ ಅನುಗ್ರಹ ಸ್ರೋತ ಆಗಿದ್ದಾನೆ. ಅದರಿಂದ ಇವನಿಗೆ ಇವನಿಗೆ ಅಮೇಯಾತ್ಮ ಅಂತ ಹೇಳ್ತಾರೆ. ಅದರಿಂದ ಇವನಿಗೆ ಅಮೇಯಾತ್ಮ ಅಂತ ಹೇಳ್ತಾ ಅನ್ಬಿಟ್ಟು ಅಂತ. ಅಥೋ ಜಾಯಾಗಶ್ಚ ಪೂರುಷಃ ಅಂತ ಪುರುಷೂಕ್ತದಲ್ಲಿ ಬರುತ್ತೆ. ಅದರಿಂದ ಅವನು ಅಥೋ ಜಾಯಾಂಶ ಎಲ್ಲರಿಗಿಂತ ಜಾಯ ಅಂದ್ರೆ ಹೆಚ್ಚವನಾದ್ರಿಂದ ಅಂದ್ರೂ ಸಹ ಅವನು ಎಲ್ಲರಿಗಿಂತ ಹೆಚ್ಚನಾದವನು ಅಂತ ಹೇಳೋದ್ರಿಂದಲೂ ಸಹ ಇವನಿಗೆ ಅಮೇಯಾತ್ಮ ಅಂತ. ಅಮೇಯ ಅಂದ್ರೆ ಅತ್ಯಂತ ದೊಡ್ಡವನು ಅನ್ನೋ ಅರ್ಥದಲ್ಲಿ. ಭೂಯಾಂಶ ಅಥೋ ಜನಾರ್ದನ ಇತಿ ನ್ಯಾಯ ಅಂದ್ರೆ ಜನಾರ್ದನ ಭೂಯಾಂಶ. ಭೂಮಾ ವಿದ್ಯಾ ಅಂತ ಅದೇ ಭೂಯಾಮ್ ತುಂಬಾ ಇದು. ಅದರಿಂದ ಅವನು ಮಹತ್ತರನಾದವನು. ಅದರಿಂದ ಈ ನ್ಯಾಯದಿಂದ ಏನಾಗುತ್ತೆ ಅಮೇಯಾತ್ಮ ಅಂತ ಹೇಳ್ತಾರೆ. ಇನ್ನೊಂದು ಮಾಡ್ತಾರೆ ಅಮೇಯಾತ್ಮ ಅಂದ್ರೆ ಇಯಾನ್ ಇತಿ ಅಪರಿಚ್ಛೇದ್ಯ ಸ್ವರೂಪ. ಇಯಾನ್ ಇತಿ ಇಷ್ಟು ಅಂತ. ಈಗ ಯಾವ್ದೊಂದು ಒಂದು ಹಿಡಿ ಒಂದಿಷ್ಟು ತೆಗೆದ್ರೆ ಒಂದು ಅಕ್ಕಿ ತೆಗೆದ್ರೆ ಒಂದಿಷ್ಟು 4 ಹಿಡಿ 5 ಹಿಡಿ ಇಷ್ಟು ಅಂತ ಒಂದು ಹಿಡಿನ ಹೇಳಕ್ಕಾಗಲ್ಲ. ಅದರಿಂದ ಅಮೇಯ ಅಂದ್ರೆ ಮೇಯ ಅಂತ ಅಳೆಯೋದು. ಅಮೇಯ ಅಳೆಯಲು ಆಗದೆ ಇರೋದು ಅಮೇಯಾತ್ಮ. ಭಗವಂತನ ಇಷ್ಟು ಅಂತ ನಿಗದಿ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಯಾನಿತಿ ಅವನ ಅಪರಿಚ್ಛೇದ್ಯ ಸ್ವರೂಪ. ಅವನ ಸೇದ್ಯ ಅವನ ಸ್ವರೂಪ ಅಪರಿಚ್ಛೇದ ಸ್ವರೂಪ ಅವನು. ಅದರಿಂದ ಅವನನ್ನ ಇಷ್ಟು ಅಂತ ಅಳೆಯಕ್ಕಾಗುತ್ತೆ ಅಮೇಯಾತ್ಮ ಅಂತ ಹೇಳ್ಬೋದು. ಭಗವಂತನ ಇಷ್ಟು ಅಂತ ನಿರ್ಧಾರ ಮಾಡೋದು ಸಾಧ್ಯವೇ ಇಲ್ಲ. ಯಾರ ಕೈಲೂ ಸಾಧ್ಯವಿಲ್ಲ. ಎಂತಹ ಋಷಿಗಳು ಮುನಿಗಳು ಯಾರಿಂದಲೂ ಎಷ್ಟು ತಪಸ್ ಮಾಡಿದ್ರು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಮೇಯಾತ್ಮ ಅಂತ ಹೇಳ್ತಾರೆ. ನಿರುಕ್ತಿನಲ್ಲಿ ಅದನ್ನೇ ಹೇಳ್ಬಿಡ್ತಾರೆ. ಅದಕ್ಕೆ ಯಾನಿತಿ ಅಪರಿಚ್ಛೇದ್ಯ ಸ್ವಭಾವಾತ್ ಸರ್ವತೋಧಿಕ. ಆಮೇಲೆ ಹೇಳ್ತಾರೆ ಅಂದ್ರೆ ಅಪರಿಚ್ಛೇದ್ಯನಾಗಿ ಇಷ್ಟು ಅಂತ ಹೇಳಲಾಗದೆ ಇರೋದ್ರಿಂದ ಅವನು ಎಲ್ಲರಿಗಿಂತೂ ಅಧಿಕನಾದ್ರಿಂದ ಅವನಿಗೆ ಅಮೇಯಾತ್ಮ ಅಂತ ಹೇಳ್ತಾರೆ. ಸಮುದ್ದುಷ್ಟೇಹಿ ಔತ್ಪನ್ಯ ಫಲದೋ ಮನೋಹೋ ಅಂದ್ರೆ ಎಲ್ಲರಿಗೂ ಸಹ ಅವರಿಗೆ ಔತ್ಪನ್ಯ ಔನ್ನತ್ಯ ಫಲದ ಅವರಿಗೆ ಉನ್ನತಿಯಾದ ಫಲವನ್ನು ತನ್ನ ಭಕ್ತರಿಗೆ ಅವನು ಕೊಡೋದೆಂದು ಸಹ ಅಮೇಯ ಅಂದ್ರೆ ಭಗವಂತ ಕೊಡೋದಕ್ಕೆ ಅಳತೆ ಇಲ್ಲ ಅಂತ. ಅಮೇಯ ಆತ್ಮ ತನ್ನ ಭಕ್ತರಿಗೆ ಅವನು ಕೊಡುವ ಫಲ ಇದೆಯಲ್ಲ ಆ ಫಲದಲ್ಲೂ ಅಳಿಯೋಕ್ ಸಾಧ್ಯವಿಲ್ಲ ಅಂತ ಅಷ್ಟು ಕೊಡ್ತಾನೆ ಅನ್ಬಿಟ್ಟು. ಹಿಂದಿನಲ್ಲಿ ಒಂದು ಗಾದೆ ತುಂಬಾ ಹೇಳ್ತಾರೆ. ಅದು ಹೇಳ್ತಾರೆ ಏನು ಮೇಲ್ಗಡೆ ಚಪ್ರ ಹರ್ಕೊಂಡು ಕೊಡ್ತಾನೆ ಅಂತ. ಚಪ್ಪಡ ಭಗವಂತ ಅವ್ರು ಸಾಧಾರಣ ಹೇಳ್ತಾ ಇರ್ತಾರೆ. ಅಮೇಯಾತ್ಮ ಹೇಳ್ಬೋದು. ಭಗವಂತ ಕೊಡೋಕ್ ಶುರು ಮಾಡಿದ್ರೆ ನಿಮಗೆ ಆ ಮೇಲಿರುವ ಚಾವಣಿ ಇದ್ರೆ ಕತ್ತರಿಸಿ ಒಳಗಡೆ ಆ ತರ ತುಂಬಿ ಕೊಡ್ತಾನೆ ಅನ್ಬಿಟ್ಟು ನಾರ್ತಲ್ಲಿದ್ದವ್ರಿಗೆ ಅದಕ್ಕೆ ಗೊತ್ತಾಯ್ತದೆ. ಅವ್ರು ಹೇಳ್ತಾರೆ ಅದನ್ನ. ಹಾಗೆ ಚಪ್ಪಡ್ ಪಾರ್ಕೇಜ್ ಏನೋ ಆತರ ಬರ್ತೇನೆ. ನಾವು ಎಷ್ಟು ಹಿಂದಿ ಸರಿಯಾಗಿ ಇಲ್ಲದೆ ಇರೋದು ಗೊತ್ತಿಲ್ಲ. ಹಾಗೆ ಭಗವಂತ ಕೊಡ್ತಾನೆ ಅನ್ಬಿಟ್ಟು ಅವ್ರು ಈಗಲೂ ಹೇಳ್ತಾರೆ ಕೊಟ್ರೆ ಆ ತರ ಕೊಡ್ತಾನೆ ಅನ್ಬಿಟ್ಟು ಅಂತ. ಅದನ್ನೇ ಹೇಳ್ತಾರೆ. ಅದಕ್ಕೆ ಅವನ ಇಷ್ಟು ಅಂತ ಹೇಳೋದಕ್ಕೆ ಅವನು ಕೊಡುವ ಫಲ ಅವನ ಭಗವಂತನ ಗುಣವನ್ನು ಅಳೆಯೋಕೆ ಸಾಧ್ಯವಿಲ್ಲ ಅಮೇಯಾತ್ಮ. ಅವನು ಕೊಡುವುದನ್ನು ತಡೆಯಲು ಸಾಧ್ಯವಿಲ್ಲ ಅದರಿಂದಲೂ ಅಮೇಯಾತ್ಮ. ಅದನ್ನ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಕೊಡ್ತಾನೆ ಅಂತ ಇಷ್ಟೇ ಕೊಡ್ತಾ ಅಂತಿಲ್ಲ. ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಅವನು ಅಷ್ಟು ಕೊಡ್ತಾನೆ. ಅವ್ರ ಪೂರ್ವಜ ಇದನ್ನ ಇಟ್ಕೊಂಡು ಕೊಡ್ತಾರೆ. ಹಾಗಾಗಿ ಅಮೇಯಾತ್ಮ ಅಂತ ಹೇಳ್ತಾರೆ ಕಡೆಗೆ. ಇನ್ನೊಂದು ಹೇಳ್ತಾ ಇದಕ್ಕೆ ಇವನು ಅನಂತ ಕಲ್ಯಾಣ ಗುಣ ಅಪ್ರಾಕೃತ ಶರೀರ ಅಂತ ಇದೆ. ಮುಂದೆ ಬರುವಂತ 181ರಲ್ಲೂ ಒಂದು ಬರುತ್ತೆ ಇದು. ಆವಾಗ ಅದನ್ನ ಬೇರೆ ತರ ಅರ್ಥ ಮಾಡ್ತಾರೆ. ಈ ಕಡೆಯಲ್ಲಿ ಇದರಲ್ಲಿ ಇದಕ್ಕೆ ಸರ್ವಯೋಗ ವಿನಿಶ್ಚಿತಾಯ ನಮಃ ಅನ್ಬಿಟ್ಟು ಅಂದ್ರೆ ಎಲ್ಲಾ ಉಪಾಯಗಳು ಯೋಗ ಅಂದ್ರೆ ಉಪಾಯ ಅಂತ ಹೋಗ್ಬೇಕು. ಎಲ್ಲಾ ಉಪಾಯಗಳನ್ನು ಎಲ್ಲಾ ಉಪಾಯ ಅಂದ್ರೆ ಬ್ರಹ್ಮವಿದ್ಯೆಗಳು 32 ಬ್ರಹ್ಮ ಭಕ್ತಿ ಯೋಗವೇ ಆಗ್ಲಿ ಪ್ರಪತ್ತಿ ಯೋಗವೇ ಆಗ್ಲಿ ಇವು ಅಂತ ಈ ಉಪಾಯಗಳಿಂದ ಪಡೆಯಲ್ಪಡುವನು. ಯೋಗ ವಿನಿಶ್ಚಿತ ಅದರಿಂದ ಹೊಂದಲ್ಪಡುವನು. ವಿನಿಶ್ಚಿತ ಅಂದ್ರೆ ಬಿಡೋದು ಅಂತ ಅರ್ಥ ಆಗುತ್ತೆ. ನಿಶ್ಚಿತ ಅಂದ್ರೆ ಅದು ಪಡೆಯೋದು ಅಂತ ಆಗುತ್ತೆ. ಅಂದ್ರೆ ಎಲ್ಲ ಉಪಾಯಗಳಿಂದ ಅವನನ್ನ ಬೇರೆ ಯಾವ ಇದನ್ನು ಪಡೆಯಲು ಸಾಧ್ಯವಿಲ್ಲ. ಉಪಾಯದಿಂದ ಪಡಿಬೇಕು. ಏನಪ್ಪ 2 ಉಪಾಯ.
ಒಂದು ಭಕ್ತಿ ಯೋಗ ಪ್ರಪತ್ತಿ ಯೋಗ. ಈ ಎರಡು ಉಪಾಯ ಬಿಟ್ಟು ಬೇರೆ ಉಪಾಯಗಳಿಂದ ಪಡೆಯಲು ಸಾಧ್ಯವಿಲ್ಲ ಅವನ್ನ. ಈ ಎರಡೇ ಉಪಾಯವನ್ನು ಪಡೆಯಲು, ಇದನ್ನ ಬಿಟ್ಟು ಬೇರೆ ಉಪಾಯದಿಂದ ಅವನ್ನ ಪಡೆಯಲು ಸಾಧ್ಯವಿಲ್ಲ. ಅದನ್ನ ಹೇಳ್ತಾರೆ ಇಲ್ಲಿ. ಸರ್ವ ಉಪಾಯಗಳಿಂದ ಸರ್ವ ಉಪಾಯ ಅಂತ ಅಂದ್ರೆ ಇವೆರಡೇ ತಗೋಬೇಕದು. ಹೊಂದಲ್ಪಡತಕ್ಕವನು ಅಂದ್ರೆ 32 ಬ್ರಹ್ಮವಿದ್ಯೆನಲ್ಲೂ ಅದರಿಂದ ಸರ್ವ ಅನ್ನೋದು ಎಲ್ಲಾ ಉಪಾಯಕ್ಕೂ ತಗೋಬಾರ್ದು. ನಾನು ಬರೀ ಇದು ಮಾಡ್ತೇನಲ್ಲ ಅದಕ್ಕೆ ಆ ಉಪಾಯಗಳೆಲ್ಲ ಇದ್ರಲ್ಲಿ ಬರೋದಿಲ್ಲ. ಸರ್ವ ಅನ್ನೋದ್ರೆ ಎಲ್ಲಾ 32 ಹೆಚ್ಚು ಎಲ್ಲಾ 32 ಬ್ರಹ್ಮವಿದ್ಯೆಯಿಂದಲೂ ಪ್ರಪತ್ತಿ ನ್ಯಾಸ ಮೇಷಾನ್ ತಪಸ ಮತ್ತೆ ತಮಾಹು ಶ್ರುತಿನೇ ಹೇಳುತ್ತೆ. ನ್ಯಾಸ ವಿದ್ಯಾ ನ್ಯಾಸ ಪ್ರಪತ್ತಿ ವಿದ್ಯೆಗಾಗ್ಲಿ ಇದರಿಂದ ಪಡೆಯಲ್ತಕ್ಕವನು ಅಂದ್ರೆ ಶಾಸ್ತ್ರೋಕ್ತವಾದ ಉಪಾಯಗಳಿಂದ ಪಡೆಯಲ್ತಕ್ಕವನು ಅಂತ ತಗೋಬೇಕದನ್ನ. ಎಲ್ಲಾ ಉಪಾಯವು ಅಂದ್ಬಿಟ್ಟು ನಾನು ಹೋಗಿ ಯಾವ್ದೋ ಇದು ಮಾಡ್ತೀನಿ ದೇವತಾಂತರ ಅದು ಒಂದು ಉಪಾಯ ತಾನೆ ಅಂದ್ರೆ ಅದರಲ್ಲಿ ಸಿಗೋದಿಲ್ಲ ಅವನು. ಅದರಿಂದ ಅದಕ್ಕೆ ಹೇಳ್ತಾರೆ ಇದಕ್ಕೆ ಇವ್ರು ಹೇಳ್ತಾರೆ ಸರ್ವೈರಪಿ ಅದಾದ್ರೆ ಶಾಸ್ತ್ರಲಕ್ಷಣೈ ಸ್ವಮನೀಷಿಕ ಪಕ್ಷ ಪರಿಕಲ್ಪಿತೈರಪಿ ಯೋಗೈ ಉಪಾಯೈ ವಿನಿಶ್ಚಿತ ವಿಶೇಷೇಣ ವೇದ ಪರಮಗುಖ್ಯೈರಿವ ನಿಶ್ಚಿತ ಪ್ರಾಪ್ತುಂ ಯೋಗ್ಯ ಸುಗ್ರಹಂ ವಾ ಸುಗ್ರಹ ಇತಿ ವಾ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಮುಖ್ಯವಾಗಿ ಸರ್ವೈರಪಿ ಶಾಸ್ತ್ರ ಲಕ್ಷಣೈ, ಭಗವಂತನ ಪಡ್ಕೊಳ್ಳೋದಕ್ಕೆ ಶಾಸ್ತ್ರದಲ್ಲಿ ಏನು ವಿಧಿಸಿದೆಯೋ ಅಂತ ಅದಕ್ಕೆ ಹೇಳ್ಬಿಟ್ರು. ಮೊದಲೇ ಪ್ರೀ ಕಂಡೀಷನ್ ಸರ್ವಾನ್ ಬರೋದ್ರಿಂದ ಎಲ್ಲ ಉಪಯೋಗ ಅಂತ. ಭಗವಂತ ಶಾಸ್ತ್ರದಲ್ಲಿ ಲಕ್ಷಣಗಳಲ್ಲಿ ಭಗವಂತನ ಪಡೆಯೋದಕ್ಕೆ ಯಾವ ಹೇಳಿದೆಯೋ ಅದರಿಂದ ಸ್ವಮನೀಷಿಕ ಪರಿಕಲ್ಪತೈರಪಿ ಅದನ್ನ ಕಲ್ಪಿಸಿಕೊಂಡು ಅಂದ್ರೆ ಅದು ಹೇಳಿರೋದನ್ನ ಒಬ್ಬೊಬ್ರು ತಮಗೆ ಏನೇನು ಮನಸ್ಸಿಗೆ ಬರುತ್ತೋ ಅದನ್ನ ಕಲ್ಪಿಸಿಕೊಂಡು ಅದ್ರಲ್ಲಿ ಯೋಗೈಹಿ ಅಂದ್ರೆ ಉಪಾಯ ಅಂತ ಹೋಗ್ಬೇಕಿಲ್ಲ. ಅದು ಯೋಗ ಅಂದ್ರೆ ಉಪಾಯ ಮಾಡಿದ್ದಾರೆ. ಆ ಉಪಾಯಗಳಿಂದ ನಾವು ಎರಡು ಉಪಾಯ ಇಟ್ಕೊಳ್ಳ, ಒಂದು ಭಕ್ತಿ ಯೋಗ ಒಂದು ಪ್ರಪತ್ತಿ ಯೋಗ. ಆ ಉಪಾಯಗಳಿಂದ ಹೇಳ್ತಾನೆ. ಆಮೇಲೆ ವಿನಿಶ್ಚಿತವ ಅದಂದ್ರೆ ಅವನು ಎಲ್ಲವನ್ನೂ ಸಹ ಇದು ವಿಶೇಷೇಣ ವೇದ ಪರಮಗುಖ್ಯೈರಿವ, ಈ ಭಗವಂತ ಪರಮವಾದ ಶ್ರುತಿಗೂ ಸಹ ಗುಖ್ಯನಾಗಿದ್ದಾನೆ. ಏನು ಗುಖ್ಯಂ ವೇದ ಶ್ರುತಿನಲ್ಲೇ ಅನೇಕ ಬರುತ್ತೆ. ಪರಮಂಗುಖ್ಯಂ ಅಂತ ಗುಖ್ಯಂ ವೇದಕ್ಕೂ ಗುಖ್ಯನಾಗಿರುವಂತ ಇವನು ವಿಶೇಷೇಣ ಒಂದು ಎಲ್ಲರನ್ನೂ ಸಹ ತನ್ನ ಅವರವರ ಬುದ್ಧಿಗೆ ಎಟಕಬಹುದಾದಂತ ಒಂದು ಉಪಾಯ ಅಂದ್ರೆ ಇದರಲ್ಲಿ ಎರಡರೂ ಸಹ ಅದನ್ನ ಅವರು ಆರಾಧಿಸಿದ್ರೆ ಅವನಿಗೆ ನಿಶ್ಚಿತ ಅಂದ್ರೆ ಪ್ರಾಪ್ತುಂ ಯೋಗ್ಯ, ಅವರಿಗೆ ಪಡ್ಕೊಳ್ಳೋದಿಕ್ಕೆ ಯೋಗ್ಯನಾಗ್ತಾನೆ. ಅಂದ್ರೆ ಅವರಿಗೆ ಪಡ್ಕೊಳ್ಳೋ ತರ ಆಗ್ತಾನೆ. ಅವನು ಯೋಗ್ಯತೆ ಆಗೋದಿಲ್ಲ, ಪಡ್ಕೊಳ್ಳೋರು ಯೋಗ್ಯತೆ ಅವನನ್ನ ಪಡ್ಕೊಳ್ಳೋ ಯೋಗ್ಯತೆಯನ್ನ ಪಡ್ಕೊಳ್ತಾರೆ ಅನ್ನೋ ಅರ್ಥ ತಗೋಬೇಕು. ಅದನ್ನ ಸರ್ವಯೋಗ ವಿನಿಶ್ಚಿತ ಅಂದ್ರೆ ಎಲ್ಲರೂ ಅವರನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಭಗವಂತ ತನ್ನನ್ನ ತೋರಿಸ್ಕೊಂಡು ತನ್ನ ಐಶ್ವರ್ಯಾದಿಗಳನ್ನ ಕರುಣಿಸಿ ಅವರಿಗೆ ಪ್ರೀತಿಯನ್ನು ಉಂಟು ಮಾಡ್ತಾನೆ ಇದರಲ್ಲಿ ಅಂದ್ಬಿಟ್ಟು ಅಂತ. ಅದರಲ್ಲಿ ಪೋಷ್ಕರ ಸಂಹಿತೆಯಲ್ಲಿ ಬರುವಂತ ಒಂದು ಹೇಳ್ತಾರೆ ಕಡೆಗೆ ಅಂದರೆ ಸ್ವಬುದ್ಧಿ ಮಾತ್ರ ನಿರ್ಜ್ಞಾತ ಪರಮಾತ್ಮ ಜಗತ್ಪ್ರಭು ಸ್ವೈಶ್ವರ್ಯಾನುಭವ ಪ್ರೀತೋ ಜ್ಞಾತಾರಂ ಅನುಸೇವತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆ. ಅದನ್ನ ಅವರೊಂದು ಯಾರ್ಯಾರು ಅವರು ಇದ್ ಮಾಡ್ತಾರೆ ಹೇಳ್ತಾರೋ ಅವನು ತಮ್ಮ ಸ್ವಬುದ್ಧಿ ಅವರು ಪರಮಾತ್ಮ ನಿರ್ಜ್ಞಾತ ಜಗತ್ಪ್ರಭು ಅವನ ಅನುಭವ ಪ್ರೀತಿಯನ್ನ ಜ್ಞಾತಾರಂ ಅನುಸೇವತೆ. ನಮಗೆ ಆ ಭಕ್ತಿಯೋಗ ಮಾಡುವ ಜ್ಞಾನವಿಲ್ಲದೆ ಇದ್ರು ಭಗವಂತನ ಬಗ್ಗೆ ಎಲ್ಲರಿಗೂ ಅಜ್ಞಾನವೇ ಇರುತ್ತೆ. ಅಜ್ಞಾನ ಇದ್ರೂ ಸಹ ಅವನ ಜ್ಞಾತಾರಂ ಅನುಸೇವತೆ, ಅವನನ್ನ ತಿಳ್ಕೊಂಡು ಸೇವನೆ ಮಾಡ್ದ ಅಂತ ಅವನಿಗೆ ಅಲ್ಲಿ ಅನುಸೇವತೆ ಅಂದ್ರೆ ಇಲ್ಲೂ ಸೇವೆ ಮಾಡ್ತಾರೆ, ಅನುಸೇವತೆ ಅಂದ್ರೆ ಪರಮಪದಲ್ಲೂ ಹೋಗಿ ಅವನನ್ನ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಆ ಪೋಷ್ಕರ ಸಂಹಿತೆಯಲ್ಲಿ ಯಸ್ಮಾತ್ ಸದ್ಭಕ್ತಿ ಯುಕ್ತಾನಾಂ ಪ್ರಪನ್ನಾನಾಂ ಕ್ರಮಂ ವಿನಾ ಪ್ರಸಾದಂ ಏತಿ ಮಂತ್ರೇಶತು ಅಚಿರಾತ್ ಭಾವಿತಾತ್ಮನಾಂ ಕಿಂ ಪುನರ್ವೈ ಕ್ರಿಯಾ ಜ್ಞಾನ ಸಂಪೂರ್ಣಾನಂತು ಪೌಷ್ಕರ ಶ್ರದ್ಧಾ ಭಕ್ತಿ ಪರಾನಾಂಚ ಬೋಧಿತಾನಾಂಚ ದೇಶಿಕೈಹಿ ಅಂತ ಅವ್ರು ಹೇಳ್ತಾರೆ ಕಡೆಗೆ. ಅವರು ಯಾರು ಯಸ್ಮಾತ್ ಸದ್ಭಕ್ತಿ ಯುಕ್ತಾನಾಂ ಪ್ರಪನ್ನಾನಾಂ ಕ್ರಮಂ ವಿನ ಕಡೆ ಕೆಲವರು ಕ್ರಮವಾಗಿ ಅಲ್ಲದೆ ಇದ್ರು, ಕಡೆಗೆ ಪ್ರಪನ್ನರಾಗಿದ್ರು ಅವರು ಕ್ರಮವಾಗಿ ಇಲ್ಲದೆ ಇದ್ರು ಕಡೆಗ ಅವರಿಗೆ ಭಕ್ತಿಯಿಂದ ಅವರಿಗೆ ಭಗವಂತ ಬಗ್ಗೆ ಯಾವ ತರ ಪೂಜೆ ಮಾಡೋದು ಗೊತ್ತಿಲ್ಲ, ಕ್ರಮ ಗೊತ್ತಿಲ್ಲ. ಹಾಗಿದ್ರು ಸಹ ಯಾರು ಅವನನ್ನ ಭಗವಂತನ ಶರಣಾಗತಿ ಹೊಂದಾರ ಅವ್ರಿಗೆ ಅವಾಗ ಅವರನ್ನ ಪ್ರಸಾದಂ ಏತಿ ಮಂತ್ರೇಶ ಆಯ್ತು. ಆ ಶರಣಾಗತಿ ಮಂತ್ರವನ್ನೇ ತಮ್ಮ ಧ್ಯೇಯವಾಗಿಟ್ಟುಕೊಂಡು ಯಾರು ಮಾಡ್ತಾರೋ ಅವರು ಅಚಿರಾತ್ ಭಾವಿತಾತ್ಮನ ಅವರಿಗೆ ಕೂಡಲೇ ಭಗವಂತ ಮೋಕ್ಷವನ್ನು ಅನುಗ್ರಹಿಸ್ತಾನೆ. ಅವ್ರು ಕೇಳಿದ ಪ್ರಕಾರ ಯಾವಾಗ ಹೇಳ್ತಾರೋ ಅದನ್ನ ಅವಾಗ ಅನುಭವಿಸ್ತಾನೆ ಅವ್ರಿಗೆ. ಅದೇನೋ
ಜ್ಞಾನವಿಲ್ಲದೆ ಏನೂ ತಿಳಿದೆ ಭಗವಂತನ ಬರೀ ಶರಣಾಗತಿ ಮಾಡಬೇಕು ಅಂತ ತಿಳಿದವ್ರು ಮಾಡಿದ್ರೇನೆ ಈ ತರ ಆಗುತ್ತೆ. ಅದನ್ನೇ ಹೇಳ್ಬಿಡು ಕಿಂ ಪುನರ್ವೈ ಕ್ರಿಯಾ ಜ್ಞಾನ ಸಂಪೂರ್ಣ ಅನ್ನಂತೂ ಪೋಷ್ಕರ. ಇನ್ನು ಎಲ್ಲವನ್ನೂ ತಿಳಿದು ಭಗವಂತನ ಸ್ವರೂಪವನ್ನು ತಿಳಿದು ಅಂದ್ರೆ ನಮ್ಮ ಬುದ್ಧಿಗೆ ಎಟ್ಕೋಷ್ಟು ತಿಳಿದು ಆಮೇಲೆ ಅವ್ರು ಮಾಡಿದ್ರೆ ಅವ್ರಿಗೆ ಬಗ್ಗೆ ಬಚ್ಚನ ಹೇಳ್ಬೇಕಾ, ಪೋಷಕರಿಗೆ ಹೇಳ್ತಾರೆ ಅದು ಹೇಳ್ಬೇಕಾ ಅಂತ. ಏನೋ ಗೊತ್ತಿಲ್ಲದೆ ಏನೋ ತಿಳಿದೆ. ಈಗ ಅಲ್ಲಿದ್ದಂತಹ ಗೋಪಿಕಾ ಸ್ತ್ರೀಯರಿಗೆ ಎಡಗೈ ಬಯಲು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಎಂಜಲು ಅಂಥವ್ರಿಗೆ ಭಗವಂತ ತೋರಿಸ್ಕೊಂಡ. ಇನ್ನು ಶಾಸ್ತ್ರವನ್ನು ತಿಳಿದಂತ ಶುಕ ಮಹರ್ಷಿ ಅಂತವ್ರಿಗೆ ಹೇಳ್ಬೇಕೆ ಅನ್ಬಿಟ್ಟು ಅಂತ. ಕೆಂಪುನೈಹಿ ಅಂತ ಇದು ಕ್ರಿಯಾಜ್ಞಾನ ಸಂಪೂರ್ಣ. ಎಲ್ಲ ಕ್ರಿಯೆಯನ್ನು ಮಾಡ್ತಾರೆ, ಆನಿಕಗಳು ಮಾಡ್ತಾರೆ, ಎಲ್ಲವನ್ನು ಇಟ್ಕೊಂಡಿದ್ದಾರೆ, ಸಂಪೂರ್ಣ ಜ್ಞಾನವಂತರಾಗಿದ್ದಾರೆ. ಶ್ರದ್ಧಾ ಭಕ್ತಿ, ಶ್ರದ್ಧೆ ಇದೆ, ಭಕ್ತಿ ಇದೆ, ಅದರ ಪ್ರಾಣ ಆಗಿದ್ದಾರೆ. ಬೋಧಿದಾನಂಚ ಇದರಿಂದ ದೇಶಿಗರಲ್ಲಿ ಅನುಸರಿಸಲ್ಪಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ. ಕಿಂ ಪುನಃ ಅವ್ರ ಬಗ್ಗೆ ನಾ ಹೇಳ್ಬೇಕೆ ಅಂತ ಅಂದ್ರೆ ಇವ್ರಿಗೆ ಸಿಗುತ್ತೆ ಅಂದ್ಮೇಲೆ ಅವ್ರಿಗೆ ಹೇಳ್ಬೇಕಾ ಅನ್ಬಿಟ್ಟು ಅದ ಹೇಳಿದೆ. ಅದರಿಂದ ಇನ್ನಂದ್ರೆ ವಿಷ್ಣು ತತ್ವಗಳು ಅದನ್ನು ಹೇಳ್ತಾರೆ. ನಿಯುಕ್ತಂ ಮನಸಾಭಾಪಿ ಯದಿ ಗೃಹಾತಿ ಮಾಧವ ಕಿಂತು ನೂನ್ ಮೌಲಿತಂ ದುಃಖಂ ಯವಾದಿತಿ ನಿಶ್ಚಯ ಇತಿ. ಕಡೆಗೆ ಅವ್ರು ಹೇಳ್ತಾರೆ, ಕಡೆಗೆ ಭಗವಂತನನ್ನ ಮನಸ್ಸಿಂದಲೇ ನೆನೆಸ್ಕೊಂಡ್ರು ಸಹ ಧ್ಯಾನವನ್ನು ಮಾಡುದು, ಭಕ್ತಿಯಿಂದ ಧ್ಯಾನವನ್ನು ಮಾಡಿದ್ರೆ ಅವನ ಉನ್ಮೀಲಿತಂ ದುಃಖಂ ಏತಾವತ್, ಅವರ ದುಃಖವನ್ನ ಎಲ್ಲವನ್ನೂ ಹೋಗಲಾಡಿಸಿ ಮಾಡ್ತಾನೆ ಅನ್ಬಿಟ್ಟು ಅಂತ. ಹಾಗಾದ್ರೆ ಅದರಲ್ಲಿ ಹೇಳ್ತಾರಲ್ಲಿ ಒಂದ್ ವೇಳೆ ಹೋಗ್ಲಿಲ್ಲ ಅಂತ ನೀವು ಹೇಳಿದ್ರೆ ಅದು ಹೇಳ್ತಾರೆ ಪರಾಶರ ಹೇಳ್ತಾರೆ, ಹೋಗ್ಲಿಲ್ಲ ಅಂದ್ರೆ ಭಕ್ತಿಯಿಂದ ಧ್ಯಾನ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಅನ್ಬಿಟ್ರು. ಹೋಗ್ಲಿಲ್ಲ ಅಂದ್ರೆ ಕಿಂತು ನೋನ್ ಮುನ್ಮೀಲಿತಂ ದುಃಖ ಏವಾದಿತಿ ನಿಶ್ಚಿತ, ನಿಶ್ಚಯವಾಗಿ ಅವನು ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡಿಲ್ಲ ಅಂತಾನೆ ಅರ್ಥ. ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಎಲ್ಲವೂ ಹೋಗುತ್ತೆ. ಅಯ್ಯೋ ಹೋಗ್ಲಿಲ್ವಲ್ಲ ಮಾಡಿದ್ನಲ್ಲ ಅಂದ್ರೆ ಭಕ್ತಿಯಿಂದ ನೀನು ಧ್ಯಾನ ಮಾಡಿಲ್ಲ ಅಷ್ಟೇ ಅನ್ಬಿಟ್ಟು ಅವ್ರು ಹೇಳ್ತಾರೆ. ಬೇರೆ ಏನಿಲ್ಲ, ಅವ್ರು ಭಕ್ತಿಯಿಂದ ಧ್ಯಾನ ಮಾಡಿಲ್ಲ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಿದಾನೆ ಅಂತ ಅರ್ಥ. ಅದಾದ ಹೇಳ್ತಾರೆ ನಿರುಕ್ತಿ ಇಲ್ಲ ಹೇಳ್ತಾರೆ. ಸರ್ವೈಹಿ ಉಪಾಯೈಹಿ ಪ್ರಾಪ್ಯಚ್ಚ ಸರ್ವಯೋಗ ವಿನಿಶ್ಚಿತ. ಎಲ್ಲಾ ಉಪಾಯಗಳನ್ನು ಅಂದ್ರೆ ಇದು ಕಂಡೀಷನ್ ಹಾಕ್ಬೇಕು. ಎಲ್ಲಾ ಉಪಾಯಗಳು ಅಂದ್ರೆ ಎಲ್ಲ ಅಂದ್ರೆ ಭಗವಂತನ ಪಡೆಯುವಂತ ಉಪಾಯಗಳು ಅಂತ. ಎಲ್ಲಾ ಉಪಾಯಗಳಲ್ಲೂ ಪ್ರಾಪ್ತಶ್ಚ ಸರ್ವಯೋಗ ವಿನಿಶ್ಚಿತ, ಪಡೆಯಬಹುದಾದ್ರಿಂದ ಅವನು ಎಲ್ಲಾ ಯೋಗಗಳಿಂದ ವಿನಿಶ್ಚಿತ. ಇಲ್ಲಿ ಒಂದು ತಗೋಬಹುದು, ಆತ್ಮವನ್ನೇ ಮಾಡೋರು ಅವ್ರಿಗೆ ಕೈವಲ್ಯ ಸಿಗುತ್ತೆ. ಅವರು ಯೋಗಿಗಳ ಭಕ್ತಿಗಳೇ, ಆದ್ರೆ ಅವರು ಆತ್ಮವನ್ನೇ ಮಾಡೋದ್ರಿಂದ ಅವ್ರಿಗೆ ಕೈವಲ್ಯ ಪ್ರಾಪ್ತಿ ಆಗುತ್ತೆ. ಅದು ಸಹ ಭಗವಂತನೇ ಕೊಡೋದು. ಮೋಕ್ಷವನ್ನು ಮಾತ್ರ ಅಲ್ಲ, ಕೈವಲ್ಯವನ್ನು ಕೊಡೋದು ಸಹ ಭಗವಂತನೇ. ಅದರಿಂದ ಅದನ್ನು ಸಹ ತಗೋಬಹುದು. ಸರ್ವಯೋಗ ವಿನಿಶ್ಚಿತ ಅನ್ಬಿಟ್ಟು ಅದನ್ನ ತಗೋಬಹುದು ಅಂತಾರೆ. ಅದನ್ನ ಬಿಟ್ಟು ಇದು ಶಂಕರದೊಂದಿದೆ ನೋಡ್ಬಿಟ್ಟು ನೋಡೋಣ. ಇದು ಚಿಕ್ಕದಾಗಿರೋದನ್ನ ಮುಗಿಸ್ಬೋದು, ಬಾಕಿ ಇದನ್ನ ಮುಂದೆ ನಾಳೆ ನೋಡೋಣ. ಅದನ್ನ ಅಜ ಅಂದ್ರಕ್ಕೆ ನ ಜಾಯತೆ ಇತಿ ಅಜ ಅಂದ್ಬಿಟ್ಟು, ಯಾರಿಗೆ ಹುಟ್ಟಿಲ್ಲವೋ ಅದರಿಂದ ಅಜ. ಭಗವಂತನ ಅಜ ತಾನೆ, ಅಜ ಯಾರು ಹುಟ್ಟಿಲ್ಲೋ ಅಜ ಅಂತ. ಅದಕ್ಕೆ ಇದು ಹೇಳ್ತಾರೆ ಅದಕ್ಕೆ ಏನು ಇದು ನಹಿ ಜಾತೋ ನ ಜಾಯೇಹಂ ನ ಜನಿಷ್ಯ ಶ್ಲೋಕ ಮಹಾಭಾರತದಲ್ಲಿ. ಹಿಂದೇನು ಹುಟ್ಟಿಲ್ಲ ನಾನು, ಈಗಲೂ ಹುಟ್ಟೋದಿಲ್ಲ, ಮುಂದೇನು ಹುಟ್ಟೋದಿಲ್ಲ ಅಂತ ಅದನ್ನ ಹೇಳ್ತಾರೆ. ಅದಲ್ಲದೆ ಅವರು ಋಗ್ವೇದದಲ್ಲಿ ಒಂದು ಮಂತ್ರ ಹೇಳ್ತಾರೆ, ಅದು ಬರ್ತಾರೆ ನತ್ವಾಹಂ ಇಂದ್ರ ಕಶ್ಚನ ಜಾತೋ ನ ಜನಿಷ್ಯತೇತಿ ವಿಶ್ವಂ ವಿವಕ್ಷಿತ. ಇದು ನಮ್ಮ ಮೊನ್ನೆ ತಾನೇ ಇದು ನನ್ನ ಬೊಂಬೆ ಇದ್ರಲ್ಲಿ ಬಂತು. ಅದರಿಂದ ಇದ್ರಲ್ಲಿ ಅದನ್ನು ತೆಗಿತಾರೆ. ನ ಜಾತೋ ನ ಜನಿಷ್ಯತೆ ಅದ್ರಲ್ಲಿ ಅದು ಮುಖ್ಯ. ಅಂದ್ರೆ ಇಂದ್ರ ಅಂದ್ರೆ ಇಲ್ಲಿ ಭಗವಂತ, ಅವನು ಕಶ್ಚನ ಜಾತೋ ಯಾವಾಗ್ಲೂ ನ ಜಾತಃ, ಯಾವಾಗ್ಲೂ ಅವನು ಹುಟ್ಟೇ ಇಲ್ಲ ಅವನಿಗೆ. ಆಮೇಲೆ ನ ಜಾತ ನ ಜನಿಷ್ಯತೆ, ಮುಂದಾನು ಹುಟ್ಟೋದಿಲ್ಲ ಅಂದ್ರೆ ಈಗಲೂ ಇರೋದ್ರಿಂದ ಇದಿ ವಿಶ್ವಂ ವವಕ್ಷಿತ ಅಂತ ಹೇಳ್ತಾರೆ. ಭಗವಂತ ಇದರಲ್ಲಿ ವಿಶ್ವದಲ್ಲೆಲ್ಲ ಬರ್ತಾ ತೋರ್ಕೊಳ್ತಾನೆ ವಕ್ಷ, ಆದ್ರೆ ಅವನು ಹುಟ್ಟಿಲ್ಲ ಅವನಿಗೆ. ಅದರಿಂದ ಅವನು ಭಗವಂತ ಬರೋದು ತೋರಿಕೆ ಮಾತ್ರ. ಅವನು ಅವತಾರ ಅಂತ ಅದಕ್ಕೆ ಹೇಳೋದು, ಮೇಲಿಂದ ಕೆಳಗಡೆ ಇಳಿತಾನೆ ಅಷ್ಟೇ, ಅವತರಿತಾನೆ. ಅದರಿಂದ ಅವನು ಹುಟ್ಟಿಲ್ಲ ಅವನಿಗೆ ಅಂದ್ಬಿಟ್ಟು ಶ್ರುತಿನಾರ ಹೇಳುತ್ತೆ. ಅದಕ್ಕೆ ಅದನ್ನ ತೆಗೆದು ತೋರಿಸ್ತಾರೆ ಅವರು. ಆಮೇಲೆ ಇದನ್ನ ಹೇಳ್ತಾರೆ ಸರ್ವೇಶ್ವರ ಅಂತ ಹೇಳ್ತಾರೆ. ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾತ್ ಅದನ್ನು ಶಾಂತಿ ಬರೋದು ಹೇಳ್ತಾರಲ್ಲ, ಅದನ್ನು ತೆಗೆದು ತೋರಿಸ್ತಾರೆ. ಅದರಲ್ಲಿ ಸರ್ವಭೂತ ತಸ್ಮಾತ್ ಅಹಮಜಃ ಅನ್ಬಿಟ್ಟು ನನಗೆ ಹುಟ್ಟಿಲ್ಲ, ಅದ್ರಲ್ಲಿ ನಾನು ಅಜ ಅಂತ ಹೇಳ್ತಾರೆ ಅಂತ ತೋರಿಸ್ತಾರೆ. ಸರ್ವೇಶಾಂ ಈಶ್ವರಾಣಾಂ ಈಶ್ವರ ಸರ್ವೇಶ್ವರ. ಅದಕ್ಕೆ ಸರ್ವೇಶಾಂ ಅನ್ನೋದೇ ಅಲ್ಲಿ ಎಲ್ಲರಿಗೂ ಈಶ್ವರ ಮಾಡಿದ್ರು. ಇಲ್ಲಿಗೆ ಸರ್ವೇಶಾಂ ಎಲ್ಲರಿಗೂ ಸಹ ಎಲ್ಲಾ ಕಾಲದಲ್ಲೂ ಈಶ್ವರನಾಗಿರಿಂದ ಸರ್ವೇಶ್ವರ ಅಂತ ಹೇಳಿದ್ರು. ಅದಕ್ಕೆ ಯೇಷ ಮಾಂಡೂಕುಪನಿಷತ್ ಬರುತ್ತೆ, ಯೇಷಃ ಸರ್ವೇಶ್ವರ ಅಂತ ಬರುತ್ತೆ ಮಾಂಡೂಕುಪನಿಷತ್ತಲ್ಲಿ. ಅದನ್ನ ತೋರಿಸ್ತಾರೆ ಅವರು. ಆಮೇಲೆ ನಿತ್ಯ ನಿಷ್ಪನ್ನತ್ವಾತ್ ಸಿದ್ಧ,
ಅವನು ಯಾವಾಗ್ಲೂ ಅವನಿಗೆ ನಿಷ್ಪನ್ನ ಸಿದ್ಧ ಅಂತ ಅಂದ್ಬಿಟ್ಟು ಎಲ್ಲಾ ಕಾಲದಲ್ಲೂ ಸಹ ಅವನು ಇದ್ದಾನೆ. ಅವನು ಯಾವಾಗ್ಲೂ ಇರೋದ್ರಿಂದ ಅವನು ನಿಷ್ಪನ್ನ ಅಂದ್ರೆ ಎಲ್ಲಾ ಕಾಲದಲ್ಲೂ ಅವನು ಸಿದ್ಧನಾಗಿರ್ತಾನೆ ಭಗವಂತನಿಗೆ. ನಿಷ್ಪನ್ನತ್ವಾತ್ ಪ್ರತಿಯೊಂದು ಎಲ್ಲ ಕಾಲದಂದ್ರೆ ಯಾವ ಒಂದು ಯುಗದಲ್ಲಿ ಎಲ್ಲೇ ಆಗ್ಲಿ ಭಗವಂತ ಸಿದ್ಧನಾಗಿರೋದ್ರಿಂದ ಅವನು ಸಿದ್ಧ ಅಂತ ತೆಗೆದು ತೋರಿಸ್ತಾರೆ. ಸರ್ವ ವಸ್ತುಷು ಸಂವಿದ್ರೂಪಾತ್ ಸಿದ್ಧ. ಆಮೇಲೆ ಎಲ್ಲಾ ವಸ್ತುಗಳಲ್ಲೂ ಸಹ ಅವನು ಸಂವಿದ್ರೂಪಾತ್ ತನ್ನ ಎಡೆ ಇಲ್ಲದ ಅವನು ತನ್ನ ಸ್ವರೂಪದಿಂದ ಇರೋದ್ರಿಂದ ಅವನು ಸಿದ್ಧ ಅಂದ್ರೆ ಆ ರೂಪ ಇರೋದ್ರಿಂದ ಅವನು ಸಿದ್ಧ ಅಂತ ಹೇಳಿದ್ರಲ್ಲಿ ನಿರತಿಶಯ ರೂಪತ್ವಾತೆ ಫಲರೂಪತ್ವಾದ್ವಾ ಸಿದ್ಧ. ಅವನು ನಿರತಿಶಯವಾದ ರೂಪ ಇಲ್ವನೋ ನಿರತಿಶಯ ಫಲವನ್ನು ಕೊಡುವನೋ ಅದರಿಂದ ಸಿದ್ಧ ಅಂದ್ರೆ ಯಾವಾಗ್ಲೂ ಭಕ್ತರಿಗೆ ಕೇಳುವ ಪದವನ್ನು ಕೊಡೋಕೆ ಸಿದ್ಧನಾಗಿರ್ತಾನೆ ಎಲ್ಲ ಇದರಲ್ಲೂ ಅವನಿಗೆ. ಯಾಕೆಂದ್ರೆ ಅವನಿಗೆ ನಿರತಿಶಯ ರೂಪ ನಿರತಿಶಯ ಫಲ ಅವನು ಕೊಡುವುದು ಎರಡೂ ವಿಶೇಷವಾಗಿರೋದ್ರಿಂದ ಅವನು ಸಿದ್ಧ ಅಂತ ಮೇಲೆ. ಆಮೇಲೆ ಯಾಕೆಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಅವ್ರು ಹೇಳ್ತಾರೆ ನೋಡಿದ್ದು ಇಲ್ಲಿ ಫಲವನ್ನ ಅಂದ್ರೆ ಯಾವ ಫಲವನ್ನ ಕೇಳ್ಕೋಬೇಕು ಅನ್ನೋದಕ್ಕೆ ನಮಗೆ ಹೇಳ್ತಾರೆ. ಅದು ಸ್ವರ್ಗಾದೀನಾಂ ವಿನಾಶಿತ್ವಾತೆ ಅಫಲತ್ವಂ. ಭಗವಂತ ಫಲವನ್ನು ಕೊಡ್ತಾನೆ ಅಂದ್ರೆ ಸ್ವರ್ಗಾದೀನಾಮಪಿ ಸ್ವರ್ಗೋ ಎಲ್ಲವ ನಿತ್ಯ ಇಲ್ವಲ್ಲ ಅದು ಅದರಿಂದ ಅಫಲ ಅದು ಫಲವೇ ಅಲ್ಲ. ಅದು ವಿನಾಶವಾಗೋದ್ರಿಂದ ಸ್ವರ್ಗವನ್ನು ಕೇಳ್ಕೊಳ್ಳೋದು ಫಲ ಅಲ್ಲ, ಮೋಕ್ಷವನ್ನು ಕೇಳ್ಕೊಳ್ಳೋದೇ ಫಲ ಅಂತ ಅರ್ಥ. ಇದ್ರ ಅರ್ಥ ಏನು ಅಂದ್ರೆ ಸ್ವರ್ಗವನ್ನು ಕೇಳ್ಕೊಂಡ್ರು ಕೊಡ್ತಾನೆ ಆದ್ರೂ ಅದಕ್ಕೆ ನಿಜವಾದ ಫಲವಲ್ಲ, ಅದು ಅಲ್ಪ ಫಲ. ಯಾಕೆಂದ್ರೆ ವಿನಾಶಿತ್ವಾತೆ ಅದು ಅಫಲತ್ವಂ, ಅದು ಫಲವೇ ಅಲ್ಲ ಅಂದ್ಬಿಟ್ರು. ಇನ್ನೇನವ ಫಲ ಅಂದ್ರೆ ಮೋಕ್ಷವನ್ನು ಕೇಳ್ಕೊಳ್ಳೋದೇ ಫಲ. ಅದೇ ನಮಗೆ ಇಲ್ಲಿ ಹೇಳ್ಬೇಕಾದ್ರೆ ಮೋಕ್ಷವನ್ನೇ ಕೇಳ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರ್ವಭೂತಾನಾಂ ಆದಿಕಾರಣತ್ವಾತೆ ಸರ್ವಾದಿಹಿ. ಎಲ್ಲಾ ಭೂತಗಳಿಗೂ ಇವನ ಆದಿಕಾರಣ ಜಗತ್ಕಾರಣನಾದ್ರಿಂದ ಅವನು ಆದಿ ಸರ್ವಾದಿಹಿ ಅಂದ್ಬಿಟ್ಟು. ಸ್ವರೂಪ ಸಾಮರ್ಥ್ಯತೆ ನಚ್ಯುತೋ ನಚ್ಚವತೆ ನಚ್ಚವಿಷ್ಯತೆ ಇದು ಅಚ್ಯುತಃ. ಅವನ ತನ್ನ ಸ್ವರೂಪದ ಸಾಮರ್ಥ್ಯತೆಯಿಂದ ತನ್ನ ಸ್ವರೂಪದಿಂದಲೇ ನಚ್ಯುತಃ ಅವನು ಚ್ಯುತನಾಗೋದಿಲ್ಲ. ನಚ್ಚವತೆ ಅವನು ನಮ್ಮ ಕೈಯಿಂದ ನುಸುಳ್ಕೊಳ್ಳೋದಿಲ್ಲ. ನಚ್ಚವಿಷ್ಯತೆ ನಮ್ಮನ್ನೂ ಸಹ ಜಾರ್ಕೊಳ್ಳೋದು ಬಿಡೋದಿಲ್ಲ. ಅವನು ಜಾರೋದಿಲ್ಲ, ಅವನ ಕೈಯಿಂದ ನಮ್ಮನ್ನ ಜಾರೋದಕ್ಕೂ ಬಿಡೋದಿಲ್ಲ, ಅವನು ನಮ್ಮ ಕೈಯಿಂದ ಬಿಡೋದಿಲ್ಲ. ಆ ಮೂರಿಂದಲೂ ಅವನು ಅಚ್ಯುತಃ ಅಂತ ಹೇಳ್ಬಿಟ್ರು. ಅದಕ್ಕೆ ಶಾಶ್ವತಂ ಶಿವಮಚ್ಯುತಂ ಅಂತ ನಾರಾಯಣ ಉಪನಿಷತ್ತಲ್ಲಿ ಬರ್ತಲ್ಲ, ನಾರಾಯಣ ಸೂಕ್ತದಲ್ಲಿ. ಅದೇ ಅವನು ಶಾಶ್ವತಂ ಶಿವಂ ಅಚ್ಯುತಂ ಅಂದ್ಬಿಟ್ಟು ಶಾಶ್ವತನಾದವನು ಮಂಗಳಕರನಾದವನು ಅಚ್ಯುತನಾದವನು ಅಂತ ಹೇಳ್ತಾರೆ. ಅದಕ್ಕೆ ತಥಾಚ ಭಗವದ್ವಚನಂ ಯಸ್ಮಾನ್ನಚ್ಯುತೋ ಪೂರ್ವೋಹಂ ಅಚ್ಯುತಸ್ಥೇರ್ ಕರ್ಪಣ ಇಂದ ಹೇಳ್ದಲ್ಲ ಭಗವಂತ ದೇವದಲ್ಲಿ, ಹಿಂದೆಯೂ ನಾನು ಚ್ಯುತನಾಗ್ಲಿಲ್ಲ ಮುಂದೇನು ಚ್ಯುತನಾಗೋದಿಲ್ಲ ಅಂತ ಹೇಳಿದ್ನಲ್ಲ. ಅದರಿಂದ ಹೇಳ್ತಾರೆ ಇಲ್ಲಿ ಅವ್ರಿಗೆ ಈ ಅಚ್ಯುತ ಇದರಲ್ಲಿ ಇವ್ರಿಗೆ 100 ಆಗೋಗ್ಬಿಡುತ್ತೆ ಶಂಕರ ಪ್ರಕಾರ. ಇತಿ ನಾಂ ಪ್ರಥಮಂ ಶತಂ ವಿವೃತಂ ಅಂದ್ಬಿಟ್ಟು ಇಲ್ಲಿಗೆ 100 ನಾಮಗಳು ವಿವರಣೆ ಆಯಿತು ಅಂದ್ಬಿಟ್ಟು ಅಂತ. ಮುಂದಿಲ್ಲದ್ರಿಂದ ಅವ್ರಿಗೆ ಮುಂದಿನ ಇದು ದ್ವಿತೀಯ ಶತಕ ಇದೆಯಲ್ಲ ಅದು ಅವರಿಗೆ ಮುಂದಿನ ವೃಷಾಕಪಿನ ಅಲ್ಲಿಂದಾನೆ ಶುರುವಾಗ್ಬಿಡುತ್ತೆ ಅವ್ರಿಗೆ 100ನೇ ಒಂದವ್ರಿಗೆ. ವರ್ಷನಾತ್ ಸರ್ವಕಾಮಾನಾಂ ಧರ್ಮೋ ವೃಷಃ ತೋಯಾತ್ ಭೂಮಿ ಬಪಾದಿತಿ ಕಪಿರ್ವರಾಹ. ವರ್ಷನಾತ್ ಸರ್ವಕಾಮಾನಾಂ ಅಂದ್ರೆ ಎಲ್ಲಾ ಕಾಮಗಳೊಂದು ವರ್ಷ ಮಳೆ ಕಡಿತಾರಂತೆ. ಯಾರಾದ್ರೂ ಕೇಳ್ಬಿಟ್ಟ ಅಂದ್ರೆ ಅವ್ರಿಗೆ ಭಕ್ತರಿಗೆ ಮಳೆ ಸುರಿಸ್ತಾರಂತೆ ಫಲಗಳು. ಅದಕ್ಕೆ ವರ್ಷಣ ಸರ್ವಕಾಮ ಏನು ಕೇಳು ಎಲ್ಲವನ್ನು ಮಳೆ ತರ ಸುರಿಸ್ತಾರಂತೆ. ಅದಕ್ಕೆ ಅದರಿಂದ ಧರ್ಮ ವೃಷಃ ಆತ ಇವನು ಧರ್ಮಜ್ಞನಾಗಿಂದ ವೃಷಃ ಅಂತ ಹೇಳ್ತಾರೆ. ಆಮೇಲೆ ತೋಯಾತ್ ಭೂಮ ಉಪಾಧಿ ಕಪಿರ್ವರಾಹ ಕಾತ್ ಅಂತ ಹೇಳ್ತಾರೆ. ಭೂಮಿ ಉಪಾಧಿ ತೋಯಾತ್ ಅಂದ್ರೆ ಕಾತ್ ಅಂದ್ರೆ ಕಾ ಅಂದ್ರೆ ನೀರು, ಕಹ ಅಂದ್ರೆ ಇದು ನೀರು, ಕಾತ್ ಅಂದ್ರೆ ತೋಯಾತ್ ನೀರಿನಿಂದ. ಭೂಮಿ ಉಪಾದಿತಿ ಕಪಿರ್ವರಾಹ ಭೂಮಿಯನ್ನ ಉದ್ಧಾರ ಮಾಡೋದ್ರಿಂದ ಅವನು ಕಪಿಹಿ ವರಾಹ. ಭೂಮಿಯನ್ನ ಉದ್ಧಾರ ಮಾಡೋದ್ರಿಂದ ಅವನು ಕಾತೋಯಾತ್ ಭೂಮಿಂ ಅಪಾದಿತಿ ಕಪಿರ್ವರಾಹ. ಅದರಿಂದ ಅವನಿಗೆ ಕಪಿಹಿ ಮತ್ತು ಕಪಿರ್ವರಾಹಕ್ಕೆ ಕಪಿಹಿಂದ ವರಾಹವೂ ಆಗುತ್ತೆ. ಕಪಿ ಜಾತಿ ಹೇಳ್ತೀವಲ್ಲ ಅದು ವಾನರರು ಆಗುತ್ತೆ ಅದಕ್ಕೆ. ಆಮೇಲೆ ವೃಷರೂಪತ್ವಾತ್ ಕಪಿರೂಪತ್ವಾತ್ ವೃಷಾ ಕಪಿಹಿ. ವೃಷರೂಪತ್ವ ಅವನು ವೃಷರೂಪ ಅಂದ್ರೆ ಎಲ್ಲ ಮಲೆಗಳು ಸೋದು ಒಂದರ್ಥ. ಇನ್ನೊಂದು ವೃಷಭ ಎಷ್ಟು ಶ್ರೇಷ್ಠವಾದ ಇದೆ. ಆ ತರ ವೃಷರೂಪತ್ವಾತ್ ಕಪಿರೂಪತ್ವಾತ್
ವರಾಹ ರೂಪನಾಗೂ ಇದ್ದಾನೆ, ಒಳ್ಳೆ ಇದಾಗಿ ಇದ್ದಾನೆ, ಎಲ್ಲವನ್ನು ಅಂದ್ರೆ ವೃಷಾಕಪಿಹಿ, ಕೇಳಿದ್ದನ್ನೆಲ್ಲ ಕೊಡುವನಾಗಿದ್ದಾನೆ ಅಂತ ವೃಷಾಕಪಿಹಿ. ಅದನ್ನ ಅದೇ ಈ ಮಂತ್ರನ ಹೇಳ್ತಾರೆ ಶಾಂತಿ ಪರ್ವದು. ಕಪಿರ್ವರಾಹಿಷ್ಟಶ್ಚ ಧರ್ಮಶ್ಚ ವೃಷವಿಚ್ಯತೆ ತಸ್ಮಾತ್ ವೃಷಾಕಪಿ ಪ್ರಾಹ ಕಾಶ್ಯಪೋ ಮಾಂ ಪ್ರಜಾಪತಿ. ಕಶ್ಯಪ ಪ್ರಜಾಪತಿ ನನ್ನ ವರಾಹ ನೀರಿನ ಭೂಮಿಯಿಂದ ಕಾಪಾಡಿದಿಂದ ವೃಷಾಕಪಿಯನ್ನು ಕರೆದ ಅಂತ ಹೇಳಿದ್ನಲ್ಲ ಭಗವಂತ, ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ಹೇಳ್ತಾರೆ ಇಯಾನಿತಿ ಮಾತುಂ ಪರಿಚ್ಛೇತುಂ ನ ಶಕ್ಯತೆ ಆತ್ಮ ಅಸ್ಚೇತಿ ಅಮೇಯಾತ್ಮ. ಅಂದ್ರೆ ಇಷ್ಟೇ ಅನ್ಬಿಟ್ಟು ಅಂತ ಕೇಳ್ತಾರೆ. ಅಂದ್ರೆ ಇಷ್ಟೇ ಅಂತ ಮಾತುಂ ನ ಶಕ್ಯತೆ, ಮಾತುಂ ಅಳಿಯೋದು, ಭಗವಂತನ ಗುಣವನ್ನೇ ಆಗ್ಲಿ ಅವನ ಆಕಾರವನ್ನೇ ಆಗ್ಲಿ ಅವನು ಕೊಡೋದನ್ನ ಯಾವುದನ್ನು ಇಷ್ಟು ಅಂತ ಅಳೆಯಲು ಸಾಧ್ಯವೇ ಇಲ್ಲ. ಇಯಾನಿತಿ ಮಾತುಂ ಪರಿಚ್ಛೇತುಂ ನ ಶಕ್ಯತೆ, ಇಷ್ಟೇ ಅಂತ ನಾವು ನಿರ್ಧಾರವಾಗಿ ಅಳತೆ ಮಾಡಿ ಹೇಳಕ್ ಸಾಧ್ಯವಿಲ್ಲ. ಅದರಿಂದ ಅವನಿಗೆ ಅಮೇಯಾತ್ಮ ಅನ್ಬಿಟ್ಟು ಹೆಸರು ಅಂತ ಹೇಳ್ತಾರೆ. ಆಮೇಲೆ ಸರ್ವ ಸಂಬಂಧ ವಿನಿರ್ಗತಃ ಸರ್ವಯೋಗ ವಿನಿಶ್ರಿತಃ, ಅಂದ್ರೆ ಎಲ್ಲ ಸಂಬಂಧಗಳಿಂದ ಬಿಡಲ್ಪಟ್ಟವನು ಭಗವಂತನಿಗೆ. ಎಲ್ಲ ಸಂಬಂಧದಿಂದ ಬಿಡಲ್ಪಟ್ಟವನು ಅವನು. ತಾವರೆ ಎಲೆ ಮೇಲೆ ಇರುವಂತ ನೀರಿನಂತೆ. ಅದರಿಂದ ಸರ್ವಯೋಗ ವಿನಿಶ್ರಿತ, ಅದರಿಂದ ಎಲ್ಲವನ್ನೂ ಬಿಟ್ಟ ಅಂತ ಹೇಳ್ತಾನೆ ಅವನು. ಅದರಿಂದ ಅದಕ್ಕೆ ಒಂದು ಶ್ರುತಿ ಕೊಟ್ಟು ಮಾಡ್ತಾರೆ, ಹೇಳ್ತಾರೆ ಅಸಂಗೋ ಚಯಂ ಪುರುಷ ಅಂತ ಬೃಹದಾರಣ್ಯಕದಲ್ಲಿ. ಅಯಂ ಪುರುಷ ಅಸಂಗ, ಯಾರ ಸಂಘದಲ್ಲೂ ಇಲ್ಲ ಅಸಂಗ ಅವನು ಅಂತ ಶ್ರುತಿಯಲ್ಲಿ ಬರುತ್ತೆ. ಅದನ್ನ ಕೊಟ್ಟು ಮಾಡ್ತಾರೆ. ಅದನ್ನ ಸರ್ವಯೋಗ ವಿನಿಶ್ರಿತ, ಎಲ್ಲವನ್ನು ಬಿಟ್ಟವನು ಅಂತ ಹೇಳ್ತಾರೆ ಕಡೆಗೆ. ಅದು ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಆಮೇಲೆ ನಾನಾ ಶಾಸ್ತ್ರೋಕ್ತ ಯೋಗ ಅಪಗತತ್ವ ತದ್ವಾ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನು ಭಗವಂತ ಶಾಸ್ತ್ರಗಳಿಗೆ ಹೇಳಿರುವ ಯೋಗ ಅಂದ್ರೆ ಉಪಾಯ, ಶಾಸ್ತ್ರಗಳಲ್ಲಿ ಹೇಳಿರುವ ಇವರು ಅಷ್ಟೇ ನೋಡಿ, ಶಾಸ್ತ್ರಗಳಲ್ಲಿ ಹೇಳಿರುವ ಅಂತ ಅವ್ರು ಸೇರಿಸ್ಕೊಂಡ್ರು. ಶಾಸ್ತ್ರಗಳಲ್ಲಿ ಹೇಳಿರುವಂತಹ ನಾನಾ ಶಾಸ್ತ್ರೋಕ್ತಾತ್ ಅಂತ ಹೇಳೋದಕ್ಕೆ ಅನೇಕ ಶಾಸ್ತ್ರಗಳಲ್ಲಿ ಹೇಳಿರುವಂತ ಉಪಾಯಗಳಿಂದ ಪಡೆಯುವನಾದ್ದರಿಂದ ಇವನು ಸರ್ವಯೋಗ ವಿನಿಶ್ಚಿತ ಅಂತಾನು ಹೇಳ್ಬೋದು ಅಂತ ಅದನ್ನ ಮಾಡ್ತಾರೆ. ಇಲ್ಲಿಗೆ ಶಂಕರರ ಇದು ಮುಗಿಯಿತು. ಇನ್ನು ಮುಂದಕ್ಕೆ ಇವ್ರದ್ದು ಮಾತೃ ಭಾಷೆ ನಾಳೆ ನೋಡೋಣ. ಇಲ್ಲಿಗೆ 25ನೇ ಶ್ಲೋಕ ಮುಗಿತು. 102 ಎಲ್ಲ ಇದರಲ್ಲೂ 100 ಶ್ಲೋಕಗಳು 100 ನಾಮಗಳು ಮುಗೀತು ಇಲ್ಲಿಗೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಪ್ರಣಿತ. ನಮಸ್ಕಾರ ಸರ್. ನಮಸ್ಕಾರ ಮಾಮ. ನಮಸ್ಕಾರ. ನಮಸ್ಕಾರ.